ಸೃಷ್ಟಿ ಉತ್ಪತ್ತಿ ಹೆಂಗಾತು? ಮನುಷ್ಯ ಅನ್ನುವಂಥ ಹುಟ್ಟಿದ ಮೇಲೆ ವಿಶೇಷವಾದಂಥ ಯೋಗ್ಯತೆ, ಸಾಮರ್ಥ್ಯವನ್ನು, ವಿವೇಕವನ್ನು ಭಗವಂತ ಕಳಿಸಿ ಅದು ಕೂಡ ಒಂದು ಗುರಿಯನ್ನು ಕೊಟ್ಟ. ನಮಗ ಮನುಷ್ಯನಿಗೆ ಗುರಿ ಯಾಕೆ ಕೊಟ್ಟ ಅಂದ್ರೆ ಇವನಲ್ಲಿ ಸಾರಭೂತವಾದದ್ದು, ಅಸಾರವಾದದ್ದು, ನಿತ್ಯವಾದದ್ದು, ಅನಿತ್ಯವಾದದ್ದು, ಕಡ್ತಂಕ ಇರುವುದು ಯಾವುದು, ಕಡ್ತಂಕ ಇಲ್ಲದೆ ನಾಶ ಆಗ್ಬಿಟ್ಟು ನಾಶ ಆಗ್ತದೆ. ಇವೆಲ್ಲವೂ ಚಿಂತನೆ ಮಾಡಲಿಕ್ಕೆ ಒಳಗೆ ವಿವೇಕ ಅನ್ನೋದನ್ನು ಕೊಡ್ತಾರೆ. ಎಲ್ಲೇ ಭಗವಂತ ವಿಶೇಷವಾದಂಥ ವ್ಯವಸ್ಥೆಯನ್ನು ಇಟ್ನೋ ಅಲ್ಲೇ ವಿಶೇಷವಾದಂಥ ಜವಾಬ್ದಾರಿನೂ ಕೊಡ್ತಾನೆ. ಅದಕ್ಕೆ ಸಾಕಷ್ಟು ಸಾಮಗ್ರಿಯನ್ನು ಕೊಟ್ಟು ಕಳಿಸ್ಮೇಲೆ ಗುರಿ ಕೊಡೋದು ತಪ್ಪೇನಿಲ್ಲ ಅಂತ. ಉಳಿದ ಕಡೆ ಇಲ್ಲ. ಪ್ರಾಣಿಗಳಲ್ಲಿ, ಪಶುಗಳಲ್ಲಿ, ಗಿಡಮರಗಳಲ್ಲಿ ಈ ಯೋಗ್ಯತಾ ಇಲ್ಲ. ಅಂದರೆ ಅವರಿಗೆ ಈ ವಿವೇಕ ಅನ್ನೋದು ಕೊಟ್ಟಿಲ್ಲ. ಗೊತ್ತು ಅವಕ್ಕೇನಾಗುವುದಿಲ್ಲ. ಈ ಮನುಷ್ಯನಿಗೆ ಮಾತ್ರ ಇದನ್ನು ಕೊಟ್ಟ ಬಳಿಕ ಆ ಗುರಿಯನ್ನು ತಲುಪೋದೇ ಮನುಷ್ಯನ ಮುಖ್ಯವಾದಂಥ ಕರ್ತವ್ಯ. ಯಾಕಂದರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಎಷ್ಟು ಬಹುಶಃ ತಿಂದಾನೆ, ಎಷ್ಟೋ ಆನೆ ಕಬ್ಬು ತಿಂದಾನೋ, ತಗಣೆ ರಕ್ತ ಕೊಡ್ದಾನೋ, ಏನು ಬೇರೆ ಹೀನ ಯೋನಿಗಳಲ್ಲಿ ಹೋಗಿ ಮಕ್ಕಳ ತಯಾರು ಮಾಡೋಣ, ಲೆಕ್ಕನೇ ಇಲ್ಲ. ಅವ್ರು ನೆನಪಿಲ್ಲ. ನಮಗೆಲ್ಲ ಚಲೋ ಭಗವಂತ ಅದ್ರ ಬಗ್ಗೆ ಮರವು ಕೊಟ್ಟಿಲ್ಲ. ಆದರೆ ನಾವು ಅಂದಾಜು ಮಾಡ್ಬೋದು ಏನಂತ, ಈ ಮನುಷ್ಯ ಹಿಂಗಿಂದ ಇನ್ನೂ ಇದ್ದಂತ. ಏನಪ್ಪ ಸಾಮಾನ್ಯ ಹೆಣ್ಮಕ್ಳು ಏನು ಮಾಡ್ತಾರೆ, ಕಾಯಿ ಹೆಂಗಂತ ಕಾಯಿ ಆಡೋಣ, ಯಾಕೆ ಮೋಸ ಮಾಡ್ತಾನ, ನರಿ ಆಡೋಣ, ಟಕ್ತನ ಮಾಡೋಣ, ಇವೆಲ್ಲ ಗೊತ್ತಾಗ್ತದೆ. ಆದರೆ ಇವುಗಳನ್ನು ಬಿಡುವಂಥ, ಅರ್ಥಾತ್ ತನ್ನ ಕೆಟ್ಟ ಗುಣಗಳನ್ನು ಬಿಡುವಂಥ ಸಾಮರ್ಥ್ಯ ಮನುಷ್ಯನಲ್ಲಿ ಮಾತ್ರ ಇದೆ. ಅದಕ್ಕೆ ನಾವು ಬದಲಿ ಮಾಡ್ಕೊಳ್ಬೇಕು. ಇವೇನು ಗುಣಪ್ಪ, ಸತ್ವಗುಣ ಅದ, ಈ ಕೆಲಸ ಮಾಡ್ತಾನೆ, ರಜೋಗುಣ ಅದ, ಹೀಗೆ ಮಾಡ್ತಾನೆ, ತಮೋ ಗುಣ ಅದ, ಹಿಂಗೆ ಮಾಡ್ತಾನೆ, ಇದು ಗೊತ್ತಾಗ್ತದೆ. ಅದಕ್ಕೆ ಅವುಗಳನ್ನು ಬದಲಾವಣೆ ಮಾಡಿಕೊಂಡು ಗುರಿ ಕಡೆ ಮಹಾನ್ ಲಕ್ಷ್ಯ ಇತ್ತು ಅಂದರೆ, ಗುರಿ ಕಡೆ ಲಕ್ಷ್ಯ ಇತ್ತು ಅಂತಂದರೆ ಅದಕ್ಕೆ ಹೆಂಗೆ ಸಾಧಿಸಬೇಕು, ಅಯ್ಯೋ ನಮಗೆ ಭಗವಂತೊಳಗೆ ಕೊಟ್ಟ ಅದ್ರ ಕಡೆ ಗುರಿ ಕಡೆ ಗಮನನ ಇಲ್ಲದೆ ಮತ್ತು ವಿಷಯಗಳ ಚಿಂತನೆ ಮಾಡಿ ಹಿಂದಿನ ಅನೇಕ ಜನ್ಮಗಳಲ್ಲಿ ಚಿಂತನೆ ಮಾಡಿದಂಗೆ ಅದಕ್ಕೆ ನಿಜ್ಕೊಂಡಿರ್ಬೇಕು. ವಿಷಯ ಹಿಂದೆ ಅನೇಕ ಜನ್ಮಗಳಿತ್ತಿಪ್ಪ, ಇದು ಒಂಥರ ಭಗವಂತನ ಸರ ಕೊಟ್ಟು ನೀನು ಮುಕ್ತಿಯನ್ನು ಪಡ್ಕೋ ಅಂತ ಹೇಳ್ತಾರೆ. ಅದು ಮಾಡಲಿಲ್ಲವೇ ತಪ್ಪವ, ಇವೆಲ್ಲ ವಿಷಯಗಳು ಅಲ್ಲೇ ಬಂದವು. ಹೌದು ಮಾಡು, ಅದಕ್ಕಲ್ಲೇ ತಿಳ್ಕೊಬೇಕಂತ ಮನುಷ್ಯ ನಾನು ಯಾರು ಇದನ್ನು ತಿಳ್ಕೋಬೇಕು, ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗಬೇಕಾಗಿದೆ ಇದು ತಿಳ್ಕೊ. ಎರಡನೇದು ಈಶ್ವರ ಅನ್ನೋದು ಹೆಸರು ಸೃಷ್ಟಿ ರಚನೆ ಅವಯ, ಅವಾಗ ನಮಗೆ ವ್ಯತ್ಯಾಸ. ಈ ಸೃಷ್ಟಿ ಕಾಣ್ತಾ ಇದೇನು, ಅದಕ್ಕೆ ಮೈತ್ರಿ ಕೂಡ ಇದೇನು ಜಗವಿದೇನು ಎಲ್ಲಿ ಪುಟ್ಟಿ ಬಂಧರವಾಗಿ ಗೋಚರವಾಗಿ. ಯಾಕಪ್ಪ ಅಂತಂದರೆ ಇದು ಸೃಷ್ಟಿ ಅನ್ನೋದು ಐತಿ, ಇದು ಅಲ್ಲುಗಳಲ್ಲಿ ಬರಂಗಿಲ್ಲ. ಶಾಸ್ತ್ರಕಾರರು ಇದು ಮಿಥ್ಯ, ಇದು ಕನಸು, ನೆನಸಿನ ಕೇಳ ಜಗವೆಲ್ಲ ಖುಷಿ, ಕನಸಿನಂದಲ್ಲಿ ನಿತ್ಯವಲ್ಲ ಅನ್ನೋದನ್ನ ಹೇಳ ಖರೆ. ಆದರೂ ಅದ್ರ ವ್ಯವಹಾರ ಮಾಡಬೇಕಾಗತ್ತೆ ನಮ್ಮ ಅನಿವಾರ್ಯ. ಅದು ಇದೇನಪ್ಪ ಅಂತ, ಇದು ಮಿಥ್ಯ ಅಂತ ಗೊತ್ತಾಯ್ತು ಅಂದರೆ ಅದ್ರ ವ್ಯವಹಾರ ಮಾಡೋದು ಹೆಂಗಪ್ಪ, ಅದು ನಮ್ಗೆ ಅರ್ಥ ಆಗ್ತದೆ. ಹೆಂಗೆ ಕನ್ನಡಿಯಲ್ಲಿ ತೋರ್ತಕ್ಕಂಥ ಪ್ರತಿಬಿಂಬ ಅದು ಮಿಥ್ಯ ಅಂತ ಗೊತ್ತಾಗ ಅದು ಎಷ್ಟು ವ್ಯವಹಾರ ಮಾಡ್ತೀವಿ. ಹೆಣ್ಮಕ್ಳು ಕುಂಕುಮ ಹಚ್ಕೊಳ್ಳೋದು ಮಾಡ್ತಾರೆ, ಗಂಡು ಮಕ್ಕಳು ದಾಳಿ ಮಾಡ್ಕೊಳ್ಳೋದು ಉಪಯೋಗ ಮಾಡ್ಕೋತಾರೆ, ಇಲ್ಲ ಅಂತ. ಆದರೆ ಅದರೊಳಗೆ ಕ್ರಮಮಾನ ಆಗೋದಿಲ್ಲ. ಹಂಗೆ ಈ ಜಗತ್ತಿನೊಳಗೆ ನೀ ಏನು ಬಂದು ಇದ್ರ ನಿನ್ನ ಕರ್ತವ್ಯ ಏನು ಏನು ಮಾಡ್ತಾ ಇದರ ಆಧಾರದಿಂದನೇ ನೀನಿನ್ನ ಗುರಿಯನ್ನು ಸಾಧಿಸಬೇಕಾಗಿದೆ. ಎಲ್ಲ ಮಾತಿನ ಸಲುವಾಗಿ ಈ ಜಗತ್ತಿನ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಒಬ್ಬ ಸ್ವಾಮಿಗಳಿಗೆ ಹೋಗ್ಬೇಕು, ಜಗತ್ತಿನ ನಗಾಗತ್ತೆ, ಅಲ್ಲೋ ಇದ್ದದ್ದು ಕೇಳಿದ್ರೆ ಹೇಳಪ್ಪ, ಇಲ್ಲದ್ದು ಕೇಳಿದ್ರೆ ಏನು ಹೇಳಿ ಸರಿ.
ಹಂಗೆ ಇದನ್ನು ಗೊತ್ತು ಮಾಡ್ಕೊಂಡು ಓ ಇದು ಮಿಥ್ಯ ಅಂದ್ಕೊಡು. ಹೆಂಗೆ ಒಂದು ನಾಟಕ ನಾಟಕ ಏನು ಮಾಡ್ತಾರೆ? ಮನೋರಂಜನೆಗಾಗಿ ಮಾಡಿದಂಥದ್ದು. ಆಡೋರು ನಾಟಕ ಮಾಡೋರು ಮನೋರಂಜನೆಗಾಗಿ, ನೋಡೋರು ಮನೋರಂಜನೆಗಾಗಿ. ಅದು ಸತ್ಯ ಅಂತ ಯಾರು ನಂಬೋದಿಲ್ಲ. ಆದರೆ ಅದರ ತತ್ವವನ್ನು ತಿಳ್ಕೊಳ್ಳುವಂಥದ್ದು ಹಾಗೆ. ಇಲ್ಲಿಯ ವಿಷಯವನ್ನು ತೊಗೊಂಡ ನಾಟಕ ಮಾಡಿರ್ತಾರೆ. ಹರಿಶ್ಚಂದ್ರ ನಾಟಕಗಳು ಒಂದು ಆಗಿಂತ ಘಟನೆ ಹಿಡ್ಕೊಂಡು ಮಾಡ್ತಾರೆ. ಸಾಮಾಜಿಕ ಕೆಲಸಗಳು ಅವ್ರು ನೋಡ್ತಾರೆ, ಇದು ಆಗಬಾರ್ದು, ಅದ್ರ ಸಲುವಾಗಿ ನಾಟಕ ಮಾಡ್ತಾರೆ. ಈ ರೀತಿಯಾಗಿ ನಾಟಕ ಮಿಥ್ಯ ಅಂತ ಆದರೂ ಅದರೊಳಗಿಂದ ಒಂದು ಪಾಠವನ್ನು ಕಲ್ಕೊಳ್ಳೋದು ಹೇಗಿದೆಯೋ ಹಂಗೆ ಈ ಸೃಷ್ಟಿ ಅನ್ನೋ ಮಿಥ್ಯ ಇದ್ದರೂ ಭಗವಂತ ಇದು ಉಪಯೋಗನೂ ಮಾಡ್ಕೋ, ಇದರಿಂದ ಪಾಠನೂ ಕಲಿಯಲ್ಲ. ಪ್ರತಿಯೊಂದು ಒಂದು ಪ್ರಾಣಿಯಿಂದ ಕೂಡ ಪಾಠ ಕಲಿಬೇಕಾಗಿದೆ. ನಾವು ಏನು ನೋಡ್ತೀವಿ, ಒಂದು ಘಟನೆ ನೋಡ್ತೀವಿ, ಒಂದು ಚಿತ್ರ ನೋಡ್ತೀವಿ, ಒಂದು ಓದ್ತೀವಿ, ಅದನ್ನು ಪಾಠ ಕಲ್ಕೋಬೇಕು. ಅದು ಕಳ್ಕೊಳ್ಳೋದೇ ಇದ್ದದ್ದಕ್ಕೆ ನಮ್ದು ಇದೆಲ್ಲ ಹೆಂಗಪ್ಪ ನೋಡಿ. ಸೃಷ್ಟಿ ಮಾಡ್ಯಾನ ಭಗವಂತ ನೋಡಿ. ಪ್ರತಿಯೊಂದು ಏನೇನು ಅವ ಮಾಡ್ಯಾನೋ ಅದು ಎಲ್ಲಿಂದ ಬಂದು ಆ ಕಡೆ ಹೊಂಟದು. ಕಲ್ಲಿನ ಮ್ಯಾಲೆ ತೊಗೊಂಡು ತಳಗೆ ಬೀಳ್ತದೆ ಪೃಥ್ವಿ ಅಂಶ. ನೀರು ತೆಳಗೆ ಇರ್ತದೆ, ಸಮುದ್ರ ಕಡೆ ಹೋಗ್ಬೇಕಂತದ ಅದು. ಯಾಕೆ ಅಲ್ಲಿಂದ ಹುಟ್ಟದ. ಬೆಳಕು ಬೆಂಕಿ ಮೇಲೆ ಹೋಗ್ಬೇಕಂತದ, ತನ್ನ ಅಧಿಷ್ಠಾನ ದೇವತೆ ಸೂರ್ಯ ಹಂಗೆ ಹೋಗ್ಬೇಕಂತ. ಇವೆಲ್ಲ ನೋಡಿದ್ರೆ ಅಲ್ಲೇ ಹೋಗಿ. ಅದೇ ಒಂದು ಪ್ರಾಣಿ ಕೋಳಿಯಿಂದ ಕಲ್ಕೋ ಅಂತ ಹೇಳ್ತಾರೆ. ಕೋಳಿಂದ ಕಲ್ಕೋ ಸಂಸ್ಕೃತ ಶ್ಲೋಕ. ಯುದ್ಧಂಚ ಪ್ರಾತರುತ್ಥಾನ ಭೋಜನಂ ಸಹ ಬಂಧು ಶ್ರೀಯಮಾಪದ್ಗತಾತ್ರ ಚತುಶಿಕ್ಷೇತ ಕುಕ್ಕುಟ. ಕುಕ್ಕುಟ ಅಂದ್ರೆ ಕೋಳಿಂದ 4 ಮಾತು ಕಲ್ಕೋ ಅಂತ. ಯುದ್ಧ ಅವು ಹುಂಜ ಬಡದಾಡ್ತಾವ, ಅದವ್ರಿಗೆ ಗೊತ್ತು. ಏನು ಮನುಷ್ಯ ಬಡದಾಡಿಲ್ಲ ಹಂಗೆ ಯುದ್ಧ. ಯುದ್ಧಂಚ ಪ್ರಾತ ಮುಂಚೆನೆ ಹೇಳ್ತಾರೆ, ಅಲಾರಾಮ್ ಇರ್ತಾರೆ. ಓಕೆ ನೀನಾರಲ್ಲ ಹೂ ಹೇಳತ್ತೆ ಮೊಬೈಲ್ದಾಗ ಅಲಾರಾಮ್ ಐತಿ ಇಟ್ಕೋತಿ, ಅವನ ಅಲಾರಾಮ್ ಅದು ಬರೋಬ್ಬರಿ ಯಾಕೆ ಕೂಗ್ತಾ ಪ್ರಾತ. ಯುದ್ಧಂಚ ಪ್ರಾತರುತ್ಥ ಭೋಜನ ಸಹ ಬಂದು ಅವು ಏನಾದ್ರು ಕೋಳಿ ಕುಕು ಕು ಕು ಅಂತ ಕರೆದು ಬೇರೆ ಕೊಡು ಅಂತ. ಅದು ಕೋಳಿ ಒಂದಗಳ ಕಂಡರೆ ಹೋಗಿ ಕರೆಯೋದು ತನ್ನ ಬಳಗವನ್ನು. ನೀ ಏನು ಮಾಡ್ತೀಯ ಕೇಳ್ತಾರ. ಆಮೇಲೆ ಯುದ್ಧಂಚ ಭೋಜನ ಸಹ, ಆಮೇಲೆ ಮತ್ತೆ ಕಳಿಸೋದೆ ಅದೆಲ್ಲ ಸ್ತ್ರೀಯ ಮಾಪದ್ಗತ ಕ್ಷೇತ್. ತಮ್ಮೇ ಕೋಳಿ ತಮ್ಮಲ್ಲಿ ರಕ್ಷಣೆ ಮಾಡಿ. ಇವು 4 ಮಾತು ಕೋಳಿಯಿಂದ ಕಲ್ಕೋ ಅಂತ ಹೇಳ್ತಾರೆ. ಪ್ರತಿಯೊಂದು ಹೇಳ್ತಾರೆ. ಕೋಳಿಯಿಂದ ಕಲ್ಕೋ, ನಾಯಿಯಿಂದ ಕಲ್ಕೋ. ನಾಯಿನು ಸಿಂಡಿಕೇಟ್ ಬ್ಯಾಕ್ ಫೇತ್ಫುಲ್ ಆ್ಯಂಡ್ ಫ್ರೆಂಡ್ಲಿ ಅಂತಂದ್ರೆ. ನಾಯಿ ತನ್ನ ಮಾಲಕನ ರಕ್ಷಣೆ ಮಾಡಿದ್ರೆ ಜೀವ ಕೊಟ್ಟದ್ದು. ಎತ್ತುಗಳು ತನ್ನ ಮಾಲಕನ ರಕ್ಷಣೆ ಜೀವ ಕೊಟ್ಟು ಇವು ಕಥೆಗಳು. ಅದನ್ನು ಕಲ್ಕೋ ನೀ ಪಾಠನ. ಹೀಗೆ ಜಡವಾದಂಥ ಪೃಥ್ವಿಯಿಂದ ಕಲ್ಕೋ, ಪ್ರಾಣಿಗಳಿಂದ ಕಲ್ಕೋ. ಕತ್ತಿ ಬೇರೆ ಕಸ ತಿಂದು ಮಾಲಕನ ಕೆಲಸ ಮಾಡ್ತೀವಿ. ಹಂಗೆ ಇವೆಲ್ಲವೂ ಏನು ಕಲ್ಕೋವೆ. ಕೀಳು ಪ್ರಾಣಿ ಅನ್ಬೋದು ನೀ. ಅದರಿಂದ ನಾವು ಕಲ್ಕೋಬೇಕಾಯ್ತು ಪಾಠವನ್ನು. ಹಂಗೆ ಅದನ್ನು ಮಾಡಪ್ಪ ಅಂತೇಳಿ. ಅದು ಈ ಬ್ರಹ್ಮಾಂಡದ ಏನು ಅದಕ್ಕೆ ನಾ ಉಪಯೋಗ ಮಾಡ್ಕೋ. ಅದರಿಂದ ಪಾಠನ ಕಲ್ಕೋ. ಕನ್ನಡಿಯಿಂದ ಉಪಯೋಗ ಮಾಡ್ಕೋ. ಏನೋ ದಾಡಿ ಮಾಡ್ಕೋ, ಕುಂಕುಮ ಹಚ್ಕೋ, ಏನೋ ಮಾಡ್ಕೋ. ಅದು ಮಿಚ್ಚ ಅರಿತುಕೋ. ನಾಟಕ ಮಾಡು. ಮನೋರಂಜನೆಗೆ ನಾಟಕ ಮಾಡ್ತೀಯ, ನಾಟಕ ಮಾಡು. ಅದು ಅರ್ಥತ್ವ ಏನು ಇದು ಖರೆ ಅಲ್ಲ. ಹೆಂಗೆ ಸ್ತ್ರೀ ಪಾತ್ರ ಮಾಡುವಂಥ ಗೆಳೆಯ ನಾನು ಸ್ತ್ರೀ ಅಲ್ಲ ಅಂತ ಗೊತ್ತಿದ್ದದಕ್ಕೆ ಸ್ತ್ರೀ ಪಾತ್ರವನ್ನೇ ಮಾತಾಡ್ತಾನೆ. ಆ ಗಂಡ ಅವನ ಗಂಡ ಆದಂಥ ತನ್ನ ಗೆಳೆಯಗೆ ಪ್ರಾಣನಾಥನೇ ಅಂತಾನೆ. ಅದರೊಳಗೆ ಗೊತ್ತದೆ ನನ್ನ ಗೆಳೆಯ. ಹಂಗೆ ಈ ಜೀವನದೊಳಗೆ ಇಲ್ಲೇ ಬಂದೇವಲ್ಲ, ಇಲ್ಲೇ ಈ ಲೋಕಕ್ಕೆ ನಮಗೊಂದು ವಿಷಯವನ್ನು ಕೊಟ್ಟು ಭಗವಂತ ನಮ್ಮನ್ನು ಕಳಿಸ. ನೀ ಹಿಂಗೆ ಮಾಡಿ, ನೀ ಹಿಂಗೆ ಮಾಡಿ, ಹಿಂಗೆ ಮಾಡಿ, ಅದ್ರ ತಕ್ಕಂತೆ ನಾವು ಮಾಡಬೇಕು. ನಾಟಕದಾಗ ಮಾತು ತಕ್ಕಂತೆ ಮಾತಾಡಬೇಕು. ರಾವಣ ಪಾತ್ರ ಮಾಡಿದಂಥ ಒಬ್ಬ ನಾಟಕ ಮಾಡಿದಾಗ ತಮ್ಮ ಏನು ಮಾಡ್ತಾರೆ ಗೊತ್ತೇ, ನಿನ್ಗೆ ಗೊತ್ತೈತೆ ಇಲ್ವೋ, ಬೀಗರು ಬಿದ್ದನ್ನು ಕರೀತಾರೆ. ನನ್ನ ನಾಟಕ ಇಬ್ಬರು ನಾ ಪಾತ್ರ ವಿಷಯ ಅಂತಿ. ಬೀಗರು ಬಿದ್ದು ಅವ್ರಿಗೆ ಊಟ ಪಾಠ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಮಸ್ತ್ ಬೇಕಿ ಮಾಡ್ತಾರೆ. ಅವ್ರು ನಾಟಕ ಮಾಡೋದು ಬಂತಾರಲ್ಲ, ನೋಡ್ತಾರಲ್ಲ, ಅವಾಗ ಆಯಾರ ಪಾಯರ ಮಾಡ್ತಾರೆ. ಅಂದರೆ ರಾವಣ ಅವ ಬಲಿಷ್ಠಿದ್ನಂತ, ರಾಮ ಅವ ಸೊಳಕೆ ಇದ್ದಂತ. ನಾ ರಾಮನ ಕೈಯಾಗಿ ಬಿದ್ದು ನಮ್ಮ ಬೀಗರು ಬಿದ್ದು ಕರ್ತೀವಿ, ಅಸಹ್ಯ ಆಕತ್ತಂತ ಬೀಳೇ ಇಲ್ಲಪ್ಪ. ಆ ಮಾಲಕ ಬೀಳದೆ ಬೀಳಬೇಕು ಅಂತ ಬೀಳೇ ಇಲ್ಲಪ್ಪ. ಅವಾಗೇನು ಮಾಡ್ತಾವ, ಪಡೆದ ಬಂದು ಮಾಡ್ತಾನೆ, ಬಡ ಕಳಿಸ್ತಾನೆ. ಹಾಗೆ ನಾಟಕ ರಾಮನ ಪಾತ್ರ ರಾಮನ ಮಾಡಬೇಕು,
ರಾವಣ ಬೀಳಬೇಕು. ಸಿನಿಮಾದಾಗ ಒಬ್ಬ ಹೆಣ್ಮಗಳು ಗುಂಡಾಗಳು ಹಿಂಗೆ ತಿರುಗ್ತಾಳ, ಆ ಶಕ್ತಿ ಐತನ ಇಲ್ಲ ಹ್ಯಾಂಗ್ ತಿರುಗು ಅದನ್ನ ಕಲಿಸ್ತಾರ ಅವರು. ಈ ಹೆಣ್ಮಗಳಿಗಿಂತ ಅವನಿಗೆ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ಏನು, ನಾವು ನಾಟಕ ಮಾಡಿ ಗಂಡನ ಪಾತ್ರ ಸ್ತ್ರೀ ಹೇಳ್ತಾರೆ ಹೇಗೆ ಮಾಡ್ಬೇಕು, ಪತಿ ಹುಡ್ತಾ ಸ್ತ್ರೀ ಹೆಂಗೆ ಮಾಡ್ಬೇಕು ಎಲ್ಲ ಪಾಠ. ಆ ರೀತಿಯಾಗಿ ಮಾಡ್ಬೇಕಾಯ್ತಾ ಹೊರತಾ ಬೇರೆ ರೀತಿ ಅಲ್ಲ. ಇದನ್ನು ಮಾಡ್ತಾ ಮಾಡ್ತಾ ಗುರಿಯಲ್ಲಿರಬೇಕು ಭಗವಂತನಿಗೆ. ಇದು ಯಾಕೆ ಹೇಳೋ ಸಲುವಾಗಿ ಸೃಷ್ಟಿ ಅದಕ್ಕೆ ಯಾಕೆ ಅಲ್ಲೇ ಹ್ಯಾಂಗೆ ಸೃಷ್ಟಿ ಅಪ್ಪ ಆತ್ಮನ ಆಕಾಶ ಸಂಬತ ಆಕಾಶ ಇವೆಲ್ಲ ಗುಣಗಳು. ಇನ್ನು ಮುಂದೆ ವಿರಾಟ್ ಸ್ವರೂಪದ ವಿಭೂತಿ ವರ್ಣನೆ ಭಗವದ್ಗೀತೆಯೊಳಗೂ ಅದ. ಅದಕ್ಕೆ ಬ್ರಹ್ಮ ನಾರದನಿಗೆ ಹೇಳಿರ್ತಾನೆ ನೋಡಿ, ಆ ವಿರಾಟ್ ಪುರುಷನ ಮುಖದಿಂದ ವಾಣಿ ಅಧಿಷ್ಠಾತೃ ದೇವತಾ ಅಗ್ನಿಯ ಉತ್ಪತ್ತಿ ಹೇಗಾಯ್ತು ನೋಡಿ. ವಿರಾಟ್ ಪುರುಷನ ಮುಖದಿಂದ ವಾಣಿ ಶಬ್ದ, ಅದಕ್ಕೆ ಅಧಿಷ್ಠಾತೃ ಅಗ್ನಿ. ಅಗ್ನಿ ಇದ್ದಲ್ಲಿ ಮಾತಾಡ್ತಿತ್ತಮ್ಮ ನೀ, ಅಗ್ನಿ ಕಡಿಮೆ ಆತು ಬಾಯಿ ಬಂದಾಗೈತಿ, ಮಾತಾಡ್ತಿದ್ವಿ ಬಾಯ ಮಾತಾಡ ಬಂದಾಗ್ಯಾವ. ಏನಂತ ಏನು ತಿಳ್ಕೊಲ್ಲ, ಅಗ್ನಿ ನಿನಗೆ ಮಾತಾಡೋದು ಕಲಿಸ್ತೈತಿ ಇರ್ತೈತಿ. ಒಳಗೆ ಪಚನ ಆಗ್ಬೇಕಾದ್ರೆ ಅಗ್ನಿ ಬೇಕು. ನೀ ಬೇಕಾಂತ ತಂಡ ಐತನ್ನು ಒಳಗೆ ಏನಿರ್ತೈತಿ ಪಟ್ಟಿ ಹಿಡ್ಕೊಂಡು ಬೇಕಾಂತ ತಂಡನ. ನೀನು ಜ್ವರ ನೋಡೋರು ಇಲ್ಲಿ ಇರ್ತಾರೆ, ಅದಕ್ಕೆ ತಂಡ ಇರ್ತ ಇಲ್ಲಿ ಇರ್ತ ಬಾಯ, ನೀನು ನೋಡಿತಲ್ಲ ಗೊತ್ತಿಲ್ಲ, ಥರ್ಮೋಮೀಟರ್ ಇರ್ತಲ್ಲ ಅದನ್ನ ಬಾಯ ಇರ್ತಾರೆ. ಅಂದ್ರೆ ಅದು ಕಾವು ಇರ್ತೈತಿ. ಹಂಗೆ ಅದು ದೃಷ್ಟಿ ಅದು ಮುಖದಿಂದ ವಾಣಿ ಅಧಿಷ್ಠಾದೇವತಾ ಅಗ್ನಿ ಉತ್ಪನ್ನ. ವೈದಿಕ 7 ಛಂದಗಳ ಉತ್ಪತ್ತಿಯ 7 ಧಾತುವನ್ನು ಅವು ಆತ್ಮನಿಂದ ದೇವತಾ, ಪಿತೃಗಣ, ದೇವತೆಗಳು, ಅಮೃತಮಯ, ಅನ್ನ, ರಸನೇಂದ್ರಿಯ ಎಲ್ಲ ಪ್ರಕಾರ ರಸದ ಉತ್ಪತ್ತಿ ವಿರಾಟ್ ಪುರುಷ ನಾಲಿಗೆಯಿಂದ ಆಗು. ಎಲ್ಲಿಂದ ಇಲ್ಲೇ ಶ್ರೀಧರ ಸ್ವಾಮಿಗಳು ಬರೀತಾರೆ. ಈ 6ನೇದು ಆಧ್ಯಾತ್ಮ ಇತ್ಯಾದಿ ಬೇರೆ ವಿರಾಟ್ ವಿಭೂತಿ ಅಲ್ಲಿ ತಿಳಿಸ್ಯಾರ. ಮತ್ತು ಪೂರ್ವೋಕ್ತ ಎಲ್ಲ ಹಿಂದೆ ಅಂತ ಎಲ್ಲ ಸಮರ್ಥನ ಪುರುಷ ಸೂಕ್ತ ದ್ವಾರ ಪುರುಷ ಸೂಕ್ತ ಇದೆಲ್ಲ ಇದಾನೀಂ ಅಂತ ಇತ್ಯಾದಿ ವೈರಾಟ್ ವಿಭೂತಿಯ ವರ್ಣನ ವಿಸ್ತಾರದಿಂದ ಮಾಡಿ. ವಾಣಿ ತಥಾ ವಾಣಿ ಅಧಿಷ್ಠಾತೃ ದೇವತಾ ಅಗ್ನಿ, ಇದರ ಉತ್ಪತ್ತಿ ಸ್ಥಾನ ವಿರಾಟ್ ಪುರುಷನ ಮುಖ. ಎಲ್ಲಿ ಉತ್ಪನ್ನಪ್ಪ ಮುಖದಿಂದ. ಗಾಯತ್ರಿ ಆದಿ 7 ಗಾಯತ್ರಿ, ತುಷ್ಟುಪ ಛಂದ, ಉಷ್ಣಿಕ ಛಂದ, ಜಗತಿ, ಬೃಹತಿ, ಪಂಕ್ತಿ, ಅನುಷ್ಠುಪ್ ಛಂದಗಳು. ಅನುಷ್ಠುಪ ಛಂದ ಅಂತಾರೆ. ಆಮೇಲೆ ತುಷ್ಟುಪ ಛಂದ, ಗಾಯತ್ರಿ ಛಂದ, ಭಗವದ್ಗೀತಾ ಗಾಯತ್ರಿ ಛಂದಗಳು. ಹೀಗೆ ಅದು ಈ ಛಂದಗಳ ಉತ್ಪತ್ತಿ ಸ್ಥಾನ ಅವರು ತ್ವಕ್ ಆಮೇಲೆ ಚರ್ಮ, ಮಾಂಸ, ರುಧಿರ, ಮೇಧಸ್, ಮಜ್ಜ, ಅಸ್ಥಿ 7 ಯಾವ ಚರ್ಮ, ಮಾಂಸ, ರುಧಿರ, ರಕ್ತ, ಮೇಧಸ್, ಮಜ್ಜ, ಅಸ್ಥಿಗಳು ಎಲ್ಲ ಇವೆಲ್ಲವೂ ಅವಳಿಗಿಂತ. ದೇವತೆಗಳ ಅನ್ನ ಹವ್ಯ, ಅನ್ನ ದೇವತೆಗಳ ಹವ್ಯ. ಪಿತೃ ಅನ್ನ ಕವ್ಯ ಅಂತ. ಇಲ್ಲೇ ದೇವತೆಗಳನ್ನ ಹವ್ಯ ಅಂತ ಹವನ ಮಾಡ್ತಾರೆ, ಹವ್ಯ ಅಂತಾರೆ. ಪಿತೃ ಕೊಡ್ಬೇಕಾದ್ರೆ ಕವ್ಯ ಅಂತ. ಪಿತೃ ಬಿಡ್ತಿಲ್ಲ ಕವ್ಯ ಸೂಕ್ಷ್ಮ. ಇದು ಭಾಗವತಗಳು ಇಷ್ಟೆಲ್ಲ ವಿಸ್ತಾರ ಅಂತ. ಮತ್ತು ಆ 2 ಅವಶಿಷ್ಟ ಮನುಷ್ಯರ ಅನ್ನ ಇದೆಲ್ಲವೂ ಅಮೃತ ಸ್ವರೂಪದಪ್ಪ. ಆ ಎಲ್ಲ ಅನ್ನ ಅದೆಲ್ಲವೂ ಮಧುರ ಆದಿ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ, ರಸ ತಥಾ ನಮಗೆ ರಸನೇಂದ್ರಿಯ ತಥಾ ಅದರ ಅಧಿಷ್ಠಾತೃ ದೇವತೆ ಉತ್ಪತ್ತಿ ಸ್ಥಾನ ವಿರಾಟ್ ಪುರುಷನ ನಾಲಿಗೆ. ರಸಗಳು ಹೇಳ್ತಾರಲ್ಲ, ಷಡ್ ರಸಗಳು ಅವು ಮಧುರ ಸಿಹಿ, ಆಮ್ಲ ಹುಳಿ, ಆಮೇಲೆ ಲವಣ ಉಪ್ಪು, ಕಟು ಕಹಿ, ಆಮೇಲೆ ಕಷಾಯ ಒಗರು, ಆಮೇಲೆ ತಿಕ್ ಖಾರ. ಕಹಿ, ಸಿಹಿ, ಉಪ್ಪು, ಖಾರ, ಹುಳಿ ಇವು 6 ರಸ, ಷಡ್ ರಸಗಳು ಅಂತ. ಇದು 6 ರಸ. ಆಮೇಲೆ ಶೃಂಗಾರಾದಿ ರಸಗಳು ಅಂತಾರೆ ಅವಕ್ಕೆ. ಹಾಸ್ಯ ರಸ, ಶೃಂಗಾರ ರಸ ಅವು ಸಾಹಿತ್ಯಗಳು. ಹಂಗೆ ಇವೆಲ್ಲವೂ ಕೂಡ ಉತ್ಪಸ್ಥಾನ ನಾಗಿ ಯಾರು ಅವನು ಆ ಪರಮ ಪುರುಷನು ಅನ್ನ. ನಮಗೆ ಎಲ್ಲ ಪ್ರಾಣ ತಥಾ ವಾಯು ಉತ್ಪತ್ತಿ ಸ್ಥಾನ ವಿರಾಟ್ ಪುರುಷ. ಮೂಗಿನ ಹೊಳ್ಳಿ ಅದು ಎಲ್ಲಿಂದ ಎಲ್ಲ ಪ್ರಾಣ ತಥಾ ವಾಯು ಒಳಗೇನೋಗ್ತದೆ, ವಾಯು ಹೋಗುದು ಹೊರಗೆ ಬರೋದು, ಹೊರಗೆ ಹೋಗ್ಬರೋದು. ಮೋದ ತಥಾ ಪ್ರಮೋದ ಸಾಮಾನ್ಯ ವಿಶೇಷ ಗಂಧ ಎಲ್ಲ ವಿರಾಟ್ ಪುರುಷ ಮೂಕ್ಷಿತ್ ಅಲ್ಲಿ ಶ್ರೇಷ್ಠ ಉತ್ಪತ್ತಿ. ಇವೆಲ್ಲ ಉತ್ಪತ್ತಿ ಆಗು. ಇದಕ್ಕೆ ಅವ್ರು ಬರೀತಾರೆ
ನಮಗೇನು ಪ್ರಾಣ ಅಪಾನ ಸಮಾನ ವ್ಯಾನ ಉದಾನ, ಪ್ರಾಣ ಅಪಾನ ಸಮಾನ ಉದಾನ ಇವೆಲ್ಲ ಎಲ್ಲ ಪ್ರಾಣ ಸಾಮಾನ್ಯಕ್ಕೆ ವಿಶೇಷ ಗ್ರಂಥ ಶ್ರೇಷ್ಠ ಉತ್ಪತ್ತಿ ಸ್ಥಾನ ಆ ಪುರುಷನ ಮುಗಿಸಿದ ಎಲ್ಲ ರೂಪ ತೇಜ್ ಉತ್ಪತ್ತಿ ಸ್ಥಾನ ವಿರಾಟ್ ಪುರುಷನ ಚಕ್ಷುರಿಂದೆ ರೂಪ. ಸ್ವರ್ಗಲೋಕ ಸೂರ್ಯನ ಉತ್ಪತ್ತಿ ಸ್ಥಾನ ವಿರಾಟ್ ಪುರುಷ ಎರಡು ನೇತ್ರಗೋಲಕರು. ದಿಶರು ದಿಕ್ಕು ತೀರ್ಥದ ಉತ್ಪತ್ತಿ ಸ್ಥಾನ ಎರಡು ಕಿವಿಗಳು. ಮತ್ತು ಆಕಾಶದ ಶಬ್ದ ಉತ್ಪತ್ತಿ ಸ್ಥಾನ ವಿರಾಟ್ ಶ್ರೋತ್ರೇಂದ್ರಿಯ. ಆ ವಿರಾಟ್ ಪುರುಷ ಶ್ರೋತ್ರೇಂದ್ರಿಯ ಆಕಾಶ ಮತ್ತು ಆಕಾಶ ಶಬ್ದ ಅವು ಅಲ್ಲಿಂದ ಎಲ್ಲಿಂದ ಆ ಪುರುಷ ಶ್ರೋತ್ರೇಂದ್ರಿಯಿಂದ ಹುಟ್ಟಿದ್ರು ನೋಡಿ. ಎಲ್ಲ ರೂಪ ತಥಾ ರೂಪದ ಪ್ರಕಾಶ ತೇಜ್ ಉತ್ಪತ್ತಿ ಸ್ಥಾನ ಅವನ ಚಕ್ಷುರಿಂದ್ರಿಯ. ಸ್ವರ್ಗಲೋಕ ಸೂರ್ಯನ ಉತ್ಪತ್ತಿ ಸ್ಥಾನ ವಿರಾಟ್ ಎರಡು ಕಣ್ಣುಗಳು. ಸರ್ವತ್ರ ಪ್ರಯುಕ್ತ ಷಷ್ಠಂತ ಪದ ಅರ್ಥ ಅಲ್ಲೇ ಪ್ರಥಮಾಂತ ಕ್ಷೇತ್ರ ಅಂತ ಕರ್ಣ ಶಬ್ದ ಶ್ರೋತ್ರೇಂದ್ರ ಅಧಿಷ್ಠಾನ ಸ್ಥಾನ ಅಲ್ಲೇ ಕರ್ಣ ಕಿವಿ. ಶ್ರೋತೃ ಶಬ್ದ ಶ್ರೋತ್ರೇಂದ್ರ ಅಂತ ಹೇಳಿ ಶಬ್ದದಿಂದ ಶ್ರೋತೃ ಶಬ್ದವನ್ನು ಕೇಳ್ತಕ್ಕಂಥ ಶ್ರೋತ್ರೇಂದ್ರಿಯ ಅಂತ. ಶ್ರೋತ್ರೇಂದ್ರ ಅಧಿಷ್ಠಾನ ಅದು ಇರುವಂಥ ಸ್ಥಾನ ಕಿವಿ ಯಾವುದು ಆ ವಿರಾಟ್ ಪುರುಷ. ಅಲ್ಲಿಂದ ಇವೆಲ್ಲ ವಿರಾಟ್ ಪುರುಷನ ಶರೀರ ಎಲ್ಲ ಸಾರಭೂತವಾದಂಥ ಸೌಂದರ್ಯ ಉತ್ಪತ್ತಿ ಸ್ಥಾನ ಯಾವುದು ಅವನ ಶರೀರ. ಎಲ್ಲ ಉತ್ಪತ್ತಿ ಸ್ಥಾನ ಎಲ್ಲ ಯಜ್ಞದ ಸ್ಪರ್ಶ ತಥಾ ವಾಯು ಉತ್ಪತ್ತಿ ವಿರಾಟ್ ಪುರುಷನ ತ್ವಯೇಂದ್ರಿಯ ಸ್ಪರ್ಶ. ಅವನು ಇವೆಲ್ಲ ಅವನದು ತಿಳ್ಕೋಬೇಕು. ನಾವು ನಮ್ಮದನ್ನು ಅಂತೇಳಿ ಅವನಿಂದ ಬಂದದ್ದು ಅವನಿಂದ ನಮಗೂ ಅದಕ್ಕೆ ಸಂಬಂಧ ಐತಿ ಅಂತ ತಿಳ್ಕೊಬೇಕು ನಾವು. ಹಂಗೆ ನಿಂದ ಮುಂದೆ ಹಿಂಗೆ 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 ಹೋದಪ್ಪ, ಈಗ ನಿಮ್ಮ ಅಪ್ಪ ಅನ್ಕೋತ ಹೋಗಪ್ಪ, ಎಲ್ಲಿ ಹೋಗ್ತೀನಿ ಆ ಬ್ರಹ್ಮಕ್ಕೆ ಹೋಗ್ಬೇಕು. ಮೂಲ ಸ್ಥಾನ ಯಾವುದು ಅಲ್ಲೇ ಅಂದ ಬಳಿಕ ಇನ್ನೂ ತಗೋ ಬ್ರಹ್ಮಾಂಡದ ಬಗ್ಗೆ ಕೋಳಿ ತತ್ತಿಯೊಳಗೆ ಕೋಳಿ ಮರಿನ ಹುಡ್ತದೆ, ಏನು ಹಾವಿನ ಮರಿ ಹುಡ್ತದೆ, ಕೋಳಿ ಮರಿನ ಹಂಗೆ ಬ್ರಹ್ಮಾಂಡದೊಳಗೆ ಬ್ರಹ್ಮನ ಹುಡ್ತಾನೆ ಅಲ್ಲಿ ಹುಡ್ಕೊಂಬಲ್ಲಿ ಬೇರೆ ಬ್ರಹ್ಮಾಂಡ ಬ್ರಹ್ಮನ್ ತತ್ ಶಬ್ದ ಪ್ರಯೋಗ. ಅವನ ತತ್ವ ಹುಡುಗ ನೀನು ಬ್ರಹ್ಮನ ಇರ್ಬೇಕಲ್ಲ, ಏನು ಬೇರೆ ಏನಾದ್ರಿಯೋ ಏನು ಅದು ಅದು ಅರ್ಥ ಆಗಿಲ್ಲ. ನೀ ಹಂಗಿದ್ರು ಗೊತ್ತಿಲ್ಲ. ಒಬ್ಬ ಶ್ರೀಮಂತ ಮಗ ಶ್ರೀಮಂತ ಹೊಟ್ಟೆ ಹುಟ್ಟ ತಲೆ ಹಾಕಪ್ಪ, ಅವ ಏನು ಮಾಡ್ತಾನೆ ನಾಲ್ಕನೇ ಕೂಡ ಅಂತ ಶಾಣೆ ಇದ್ರೆ ನಾ ಯಾಕೆ ಬಿಡ್ಬೇಕಂತಾನೆ ಹುಚ್ಚರು ಬಿಟ್ಟೈತಿ. ಹಂಗೆ ನಮ್ಗೆ ನಾವು ಬ್ರಹ್ಮ ಸ್ವರೂಪ ಇದ್ರೂ ನಾ ಮನುಷ್ಯ ನಾ ಹಿಂಗೆ ಅಂತ ಹುಚ್ಚಿಡಿದು ನಾ ಅಲ್ಪಜ್ಞ ನಾ ಸರ್ವಶಕ್ತಿವಂತ ಅಲ್ಲ ಹಿಂಗೆ ಅನ್ಕೊಳಕಾಗ್ಬಿಟ್ಟ. ಉಪಾಧಿ ಅದರಿಂದ ಅಲ್ಪಜ್ಞ ಅಲ್ಪಶಕ್ತಿತ್ವ ಅದು ಉಪಾಧಿ ತೆಗೆದ್ರೆ ಏನು ಹಂಗೆ ಅದು ತಿಳ್ಕೊಬೇಕು. ಅದಕ್ಕೆ ಎಲ್ಲ ವಸ್ತುಗಳ ಸಾರಭಾಗ ಸೌಂದರ್ಯ ಉತ್ಪತ್ತಿ ವಿರಾಟ್ ಪುರುಷನ ಸಂಪೂರ್ಣ ಶರೀರ ಸೌಂದರ್ಯ ಅಲ್ಲಿ. ಮತ್ತು ಸ್ಪರ್ಶ ವಾಯು ಎಲ್ಲ ಯಜ್ಞ ಉತ್ಪತ್ತಿ ವಿರಾಟ್ ತ್ವಗೇತ್ರ. ಈಗ ಅದಕ್ಕೆ ಎಲ್ಲ ಸೌಂದರ್ಯದ ಉತ್ಪತ್ತಿ ಸ್ಥಾನ ಯಾವಪ್ಪ ವಿರಾಟ್ ಪುರುಷನ ಸಂಪೂರ್ಣ ಶರೀರ. ಇದು ಅರ್ಥ. ನಾವೇನು ಮಾಡ್ಕೋಪ್ಪ ಸೌಂದರ್ಯ ಅಂತ ಎಲ್ಲಿಂದ ಬಂತಪ್ಪ ಸೌಂದರ್ಯ? ವಿರಾಟ ಪುರುಷನ ಇಡೀ ಶರೀರ ಸೌಂದರ್ಯ. ಅರ್ಥ ಮಾಡ್ಕೋಬೇಕು ನಾವು. ಈ ಅರ್ಥ ಮಾಡ್ಕೊಂಡ್ರೆ ನಮ್ಮ ದೊಡ್ಡ ದೃಷ್ಟಿಕೋನ ಅದಕ್ಕೆ ಔಟ್ಲುಕ್ ಅಂತ ಅದು ಬದಲಾಗುತ್ತೆ. ನೀ ತಗೋ ಯಾವ ಶಾಸ್ತ್ರಕ್ಕೆ ನಿನಗೆ ಹೆಂಗಿರಪ್ಪ ನೀ ಚಲೋ ಆಗೋದಕ್ಕೆ ಹೆಂಗೆ ಹೆಂಗೆ ತಿಳ್ಕೋಬೇಕು ಅದನ್ನೇ ಈ ತಿಳ್ಕೊಂಡು ಸುಂದರವಾದಂಥ ಹೆಣ್ಮಗಳು ತರುಣ ಹುಡುಗಿ ನೋಡಿದ್ವಿ. ಅವಾಗ ಆ ಸೌಂದರ್ಯ ಎಲ್ಲಿಂದ ಬಂತಪ್ಪ? ಇದು ಲೆಕ್ಕ ಹಾಕಿದ್ರೆ ಕಾಮಭಾವನ ಬರುತ್ತೆ. ಅದು ನೋಡುತ್ತೆ ನಮ್ಮ ಅಕ್ಕ ಈಗ ನಮ್ಮ ಅವ್ವನಿಂದ ಹಿಂಗೆ ಮಾಡ್ಕೋ. ಸುಂದರ ಸ್ತ್ರೀ ತರುಣ ಒಬ್ಬ ಸುಂದರ ಸ್ತ್ರೀ ಈ ಭಾವನೆ ಮಾಡ್ಕೊಂಡ್ರೆ ವಿರಾಟ್ ಪುರುಷನ ಶರೀರಪ್ಪ ಆ ಶರೀರ ಕಾಣ. ಹಾಗಾಗಿ ಇದು ಸುಂದರ ಇರ್ಬೇಕ. ಇದನ್ನು ಮಾಡಿದ ಎಷ್ಟು ಸುಂದರ ಇರಬೇಕು? ಲಕ್ಷ ಅತ್ಲ ಹೋದಾಗ ಇದಕ್ಕೆ ಲಕ್ಷ ಲಕ್ಷ ಅಲ್ಲಿ ಅದು ಔಟ್ಲುಕ್ ನೋಡುವಂಥ ದೃಷ್ಟಿಕೋನ ಏನಾಗಬೇಕು. ಅದಕ್ಕೆ ನಮ್ಮ ಶಾಸ್ತ್ರಕ್ಕೆ ಭಾಳ ಚಂದ ಇವ್ ದಾರಿ ಬಿಡ್ತಾವ ಅಂತ ಏನು ಹೇಳಿದ್ರೆ ಮಾತೃವ ಪರದಾರೇಶು ಅವ್ರ ತಾಯಿ ಅಂತ ತಿಳ್ಕೊಂಡಾಗ ಭಾವನೆ ಬರುತ್ತೆ. ಹಂಗೆ ಅದು ಪ್ರಯೋಜನ ಎಲ್ಲ ವೃಕ್ಷ ಜಾತಿಗಳ ಉತ್ಪತ್ತಿ ಸ್ಥಾನ ರೋ ಕೂದಲು ಅಥವಾ ಯಾವ ವೃಕ್ಷ ಯಜ್ಞದ ಕಾರ್ಯ ಮಾಡಲ್ಪಡ್ತದೋ ಆ ವೃಕ್ಷ ಉತ್ಪತ್ತಿ ಸ್ಥಾನ ವಿರಾಟ್ ಪುರುಷ ರೋ. ಏನಪ್ಪ ಎಲ್ಲ ವೃಕ್ಷ ಯಜ್ಞ ಕಾರ್ಯ ಈ ಯಜ್ಞ ಮಾಡ್ಬೇಕಾದ್ರೆ
ಆ ಕಟ್ಟಿಗೆ ತೊಂಬರ್ರಿ ಈ ಕಟ್ಟಿಗೆ ಅಂತಾರಲ್ಲ, ಅಂತಾರೆ. ಈಗ ತೊಂಬರ್ರಿ ಪಾವು ಕೂಡಿಸಿಡ್ರಿ ಅಂತ ಹೇಳ್ತಾರೆ. ಅದಾಗತ್ತೋ ಅವ್ರ ಉತ್ಪತ್ತಿ ಸ್ಥಾನ ಅವನ ಕೂದಲು, ಅವನ ಕೇಶ ಮೇಘದ ಶ್ಮಶ್ರು ವಿದ್ಯುತ್, ಅದ್ರ ಜೊತೆಗೆ ಕಾಲಿಗೆ ಅವನ ಕೈ ನಖ ಕೂದಲು ಶಿಖರ್, ಆಮೇಲೆ ಲೋಹ ಉತ್ಪತ್ತಿ ಕಬ್ಬಿಣ ಉತ್ಪತ್ತಿ ಅಲ್ಲಿಂದ ಆತಪ್ಪ ಅಂತ. ಈ ರೀತಿಯಾಗಿ ಎಲ್ಲ ವಿರಾಟ್ ಪುರುಷಂದಪ್ಪ ಇದೆಲ್ಲ ಅಂತ ಹೇಳ್ಬೋದು. ಅದು ಉದ್ಭಿಜ್ ಜಾತಿ ಅಂದರೆ ಗಿಡ ಎಲ್ಲ ಉದ್ಭಿಜ ಅಂತಾರೆ. 4 ಥರದ್ದು ಯಾವಪ್ಪ? ಮೊದಲು ಹೊಂಡ ಇತ್ತು, ಸ್ವೇದ ಇತ್ತು, ಆಮೇಲೆ ಉದ್ಭನ ಭೂಮಿ ಹೊಡೆದಿದ್ದು, ಭೂಮಿಯಿಂದತ್ತು, ಇವೆಲ್ಲವೂ 4 ಪ್ರಕಾರ. ಹಂಗೆ ಆ 4 ಪ್ರಕಾರ ಏನೇನು ವೃಕ್ಷ ಎಲ್ಲ ವಿರಾಟ್ ಪುರುಷ ಕೂದಲುಗಳು. ಅಥವಾ ಯಾವ ವೃಕ್ಷ ಯಜ್ಞ ಯೋಗ್ಯ ರೀತಿಯ ಸಂಪನ್ನ, ಆ ವೃಕ್ಷ ಉತ್ಪತ್ತಿ ಸ್ಥಾನ ವಿರಾಟ್ ಪುರುಷನ ಕೂದಲುಗಳು. ಕೇಶ್ ಮೇಘ ಅಂದರೆ ಕೇಶ್ ಕೂದಲುಗಳು, ಮೇಘದ ಉತ್ಪತ್ತಿ ಸ್ಥಾನ ಮೋಡ ಅದು ಶ್ಮಶ್ರು ವಿದ್ಯುತ್ ಉತ್ಪತ್ತಿ ಸ್ಥಾನ, ಕಾಲು ತಥಾ ಕೈಗೆ ನಖ ಉಗುರು, ಅದು ಶಿಲೆಗಳ ತಥಾ ಕಬ್ಬಿಣ ಲೋಹ ಅದು ಉತ್ಪತ್ತಿ ಸ್ಥಾನ. ಸಾದೃಶ್ಯಕ ಇಂಥ ಅರ್ಥ ಹಿಂಗೆ ನಾವು ಅರ್ಥ ಮಾಡ್ಕೋಬೇಕಪ್ಪ. ಅದೇ ನೋಡಪ್ಪ, ನಾವೆಲ್ಲ ಹೋಗ್ಬೇಕು, ಎಲ್ಲವೂ ಅಲ್ಲಿಂದ ಹುಟ್ಟದಪ್ಪ. ವಿರಾಟ್ ಪುರುಷನ ರೂಪ ಇದೆಲ್ಲ ಹುಟ್ಟು. ಹಂಗೆ ವಿರಾಟ್ ಭುಜಗಳಿಂದ ಜನರು ರಕ್ಷ ಅನ್ನೋಂಥ ಲೋಕಪಾಲ ಉತ್ಪತ್ತಿ ಆಯಿತು. ಎಲ್ಲಿ ಹೋಗ್ಬೇಕು? ವಿರಾಟ್ ಭುಜ ಕ್ಷತ್ರಿಯ ಅಂತ ಹೇಳಿದ್ರು. ಅಲ್ಲಿ ಇಲ್ಲಿ ಅದನ್ನ ಹೇಳ್ತಾರೆ, ಎಲ್ಲ ಜನರು ರಕ್ಷಣೆ ಮಾಡುವಂಥ ಲೋಕಪಾಲಕರು ಅವ್ರ ಉತ್ಪತ್ತಿ. ಅವನ ಪಾದ ವಿನ್ಯಾಸ ಭೂರ್ಲೋಕ, ಭುವರ್ಲೋಕ, ಸ್ವರ್ಲೋಕ ಅವ್ರ ಉತ್ಪತ್ತಿ ಕೆಳಗೆ. ಮತ್ತು ರಕ್ಷಣೆಯ ಉತ್ಪತ್ತಿ ಚರಣದಿಂದ ಆತು, ಬಾದಿಂದ ಅಲ್ಲಿ ಚರಣ ಉತ್ಪತ್ತಿ ಅದರದ್ದು ಉತ್ಪತ್ತಿ ಸ್ಥಾನ ಸ್ವರ್ಗಲೋಕದ ಉತ್ಪತ್ತಿ. ಮತ್ತು ಕ್ಷೇಮ ರಕ್ಷಾ, ನೀನು ರಕ್ಷಣೆ ಮಾಡೋದಿಲ್ಲಪ್ಪ, ಉತ್ಪತ್ತಿ ಚರಣಗಳಿಂದ ಆತಪ್ಪ. ನೋಡಿ, ಬ್ರಹ್ಮ ಹೇಳಕತ್ತಾನೆ, ಸಂಸಾರದ ರಕ್ಷಣೆ ಮಾಡುವಂಥ ಲೋಕಪಾಲಕರು ಉತ್ಪತ್ತಿ ವಿರಾಟ್ ಪುರುಷನ ಭುಜದಿಂದ ನೋಡಿ ಆತ. ಅವನ ಚರಣ ವಿನ್ಯಾಸದಿಂದ ಭೂರ್ಲೋಕ, ಭುವರ್ಲೋಕ, ಅಲ್ಲಿ ಉತ್ಪತ್ತಿ ಆತು. ಭೂಹು ಆ ಶಬ್ದದಿಂದ ಕಾರಣ ಭೂ ಭುವ ಸ್ವ ಈ 3 ಷಷ್ಠಿ ಭಕ್ತಿಯ ಪ್ರಾಪ್ತ ವಸ್ತುವಿನ ರಕ್ಷಣಾ ಯೋಗಕ್ಷೇಮ ಅಂತ. ಯೋಗಕ್ಷೇಮ ಅಂದ್ರೇನು? ಯೋಗ ಅಂದ್ರೇನು? ಕ್ಷೇಮ ಅಂದ್ರೇನು? ಯಾವುದು ದೊರೆತಿಲ್ಲ ಅದು ಕೊಡೋದು ಯೋಗ. ನೀನು ಯಾವುದಿಲ್ಲ ಅದು ಕೊಡೋದು ಯೋಗ. ಕ್ಷೇಮ ಯಾವ್ದು ಸಿಕ್ಕಿಲ್ಲ ಅದರ ರಕ್ಷಣೆ. ಯೋಗ ಅಂದರೆ ನಿನಗೆ ಯಾವುದಿಲ್ಲ ಅದು ಕೊಡ್ತಾನೆ, ಯಾವ್ದು ಬೇಕು ನಿನಗೆ, ಯಾವುದು ನಿನ್ನಲ್ಲಿ ಇಲ್ಲೋ ಅದನ್ನು ಕೊಡ್ತಾನೆ, ಅದು ಯೋಗ. ಕ್ಷೇಮ ಅಂದರೆ ನೀನು ಯಾವ್ದು ಇದೆಯೋ ಅದು ನೀನು ರಕ್ಷಣೆ ಮಾಡ್ಕೊಳ್ಬೇಕು, ಅದನ್ನು ರಕ್ಷಣೆ ಮಾಡ. ಯೋಗಕ್ಷೇಮ ಅದು ನೀವು ನಿನಗೆ ಯಾವ್ದು ಕೊಡ್ತೀನಿ ಹಾಗೆ ಆ ಪ್ರಾಪ್ತೋಸ್ತು ರಕ್ಷಣೆ ಮಾಡುವಂಥ ಕ್ಷೇಮ. ಅದಕ್ಕೆ ಹೇಳಿದ್ರೆ ಪ್ರಾಪ್ತೋಸ್ತು ನಿನಗೆ ಈ ಪ್ರಾಪ್ತವಾಗಿದೆ ಅದು ರಕ್ಷಣೆ ಕ್ಷೇಮ. ಅದು ಯಾವ್ದು ಭಯ ರಕ್ಷಣೆ ಮಾಡುವಂಥ ಅದಕ್ಕೆ ಶರಣ ನೋಡಿ. ಎಲೆ ಅದು ರಕ್ಷಣೆ ಮಾಡೋ ಸಲುವಾಗಿ ಏನಾಗಬೇಕು? ಶರಣ ಪರಮಾತ್ಮ ಶರಣ, ಭಗವಂತನ ಚರಣ ವಿನ್ಯಾಸ ಕ್ಷೇಮ ಶರಣ. ಅವನು ಕಾಲೆಲ್ಲ ಹಂಗೆ ಮಾಡ್ತಾನೆ. ಎಲ್ಲ ಕಾಮನ ಪೂರ್ತಿ ಸ್ಥಾನ ವಿರಾಟ್ ಪುರುಷನ ಚರಣ. ಪಾದಗಳೇನು? ಎಲ್ಲ ಕಾಮನ ಪೂರ್ತಿ ಸ್ಥಾನ. ಕಾಮನ ಎದರಿಂದ? ಅವನ ಪಾದ ಹಿಡಿದ್ಬಿಟ್ರೆ ಏನು ಬೇಕಾದ್ರೆ ಗುರುಪಾದ ಹಿಡ್ರಿ ಮೊದಲ ಅಂತ. ಹೌದಾ? ಇವತ್ತು ತಿಳ್ಕೊಂಡ್ರೆ ವಿರಾಟ್ ಪುರುಷನ ಚರಣಪ್ಪ ಕಾಮನೆಗಳ ಪೂರ್ತಿ ಸ್ಥಾನ. ಕಾಮನೆಗಳ ಪೂರ್ತಿ ಸ್ಥಾನ ಅಂತ ಒಂದು ಬ್ಯಾಂಕ್ ಲೂಟ್ ಮಾಡಪ್ಪ ಆ ಕಾಮನೆಗಳು ಅಂದರೆ ಇದು ಅರ್ಥ ತಿಳ್ಕೊಬೇಕಂದ್ರೆ ಎಲ್ಲ ಕಾಮನೆಗಳಲ್ಲ, ಯಾವುವು ಭಗವಂತನಿಗೆ ಯೋಗ್ಯ. ಅದಕ್ಕೆ ಉದಾಹರಣೆ ಕೊಡ್ತಿರ್ತಾನೆ. ಪ್ಯಾಟಾಗ ತಂದೆ ಮಗನ ಕರ್ಕೊಂಡಪ್ಪ ಯೋಗ್ಯ ಅಂತ ಕೊಡಿಸ್ತಾನೆ. ನಡಿ ಆ ಅಂಗಡಿ ಚಲೋ ಇರ್ತವೆ ನಡಿ ಅದು ಕೊಡ್ತೇನೆ ಅಂತ. ಯಪ್ಪ ಅದು ಬೇಕು, ಅದು ಇದು ಚಲೋ ಇಲ್ಲ ಮತ್ತೊಂದು ಅಂಗಡಿ ಚಲೋ ಅದ ಕೊಡಿಸ್ತೇನೆ. ಬೇಡ ತಿಕ್ಕ ಅವನಿಗೆ ಉಪಯೋಗ ಆಗಲಿಕ್ಕೆ ಕಡಪ ಅಂತ ತಗೋಬಾರ್ದು ಅಂತ. ಅದು ಮೀರದ ಬೇಗ ಹೊಡಿತಾನೆ. ಅವಾಗ ಆ ಹುಡುಗನಿಗೆ ಗೊತ್ತಾಗತ್ತೆ ಏನಂತ, ಇದನ್ನು ಕೇಳಿದ್ರೆ ನಮ್ಮ ಅಪ್ಪ ಕೊಡಿಸೋದಿಲ್ಲ, ಅದು ಸುಮ್ಮನೆ ಕೊಡಿರ್ತಾನೆ. ನನಗೇನು ಬೇಕಾದಪ್ಪ ಕೊಡಿಸ್ ಇದು ತಗೊಳ ಚಲೋ ಆಗತ್ತೆ. ಇದು ಸಣ್ಣಂದಿರ್ತಾರೆ
ಹಿಚಿಕ್ ಹಣ್ಣು ಮಾಡೋದಲ್ಲ. ಈ ಗುಣ ಹಿಚಿಕ್ ಕಾಯನ್ನು ಹಿಚಿಕ್ ಹಣ್ಣು ಮಾಡಿ ರುಚಿ ಇರೋದು. ತಾನಾಗಿ ಹಣ್ಣು ಅಂತಂದ್ರೆ ರುಚಿ ಹಾಗೆ ಇವೆಲ್ಲ ಗುಣಗಳಲ್ಲ. ನಮ್ಮಪ್ಪ್ಯಾರು ಅವ ಭಗವಂತನಿಗೆ ನಾವು ಬೇಡಿಕೆಯನ್ನು ಅವ್ನ ಬೇಡಿಕೆ ಇಟ್ಟರೆ ನಾವೇನು ತಪ್ಪಿಸ್ಲಾಗ್ತೇವೆ. ಅವ್ನು ಗೊತ್ತಿಲ್ಲ ನಮಗೆ, ನನಗೇನು ಬೇಕು ಅನ್ನೋದು ಗೊತ್ತಿಲ್ಲ ಅಂದಾಗ ಆಗ್ತೈತೆ. ಏನು ಮಾಡಿದರೆ ನಾವು ಯಪ್ಪ ನನಗೆ ಅದು ಕೊಡಿ ಬೇಡ, ಯಾವ್ದು ಬೇಕು ಬೇಡುವೆ ಭವಗಳು ಮಾಡೇನ ಒಲಿದು ಸಂತತಿಯನ್ನು ಇದನ್ನು ಬೇಡ. ಅದು ನಿಜ ಹ್ಯಾಂಗೆ ಬೇಡಬೇಕಂತ ಕಲಿಸ್ಯಾರವ್ರು. ಬೇಡ್ತಿಯಲ್ಲ ಯಪ್ಪ ನನಗೆ ಅದು ಕೊಡು, ನನಗೆ ಇದನ್ನು ಕೊಡು, ಗುಲಾಬ್ ಜಾಮ್ ಸಿಗಲಿ ಅದು ಸಿಗಲಿ ಅಲ್ಲ. ನಿನ್ನಲ್ಲಿ ಸದ್ಗುಣಗಳನ್ನು ಬೇಡ್ಕೋ. ಯಾಕೆ ಸದ್ಗುಣ ಬೇಡ್ಕೋ? ಅದನ್ನೇ ಬೇಡ್ಕೋಗ್ರ. ನಾನು ಪ್ರಯತ್ನ ಮಾಡ್ತೇನೆ, ಅದು ನನ್ನ ಪ್ರಯತ್ನ ಸಾಲುವುದಿಲ್ಲ. ಅದು ನೀನು ಎರಡು ಸಂಗತಿಗಳು ಬಿಡು. ಒಂದು ಸಗುಣ ಒಳ್ಳೆಯ ಗುಣಗಳು ಬರಲೇ ಬಿಡು. ಇನ್ನೊಂದು ದುಷ್ಟಗುಣ ಹೋಗ್ತಾರ. ಅನೇಕ ದುಷ್ಟಗುಣ ಇರ್ತಾವ, ನಾವು ಕಲ್ಪನೆ ಮಾಡಲ್ಲ. ಅವು ಬರಬೇಡ ಇಲ್ಲ ಇಲ್ಲ. ಎಲ್ಲಿ ತನಕ ಬಂದಪ್ಪ ಅಂದರೆ ತಾಯಿ ತನ್ನ ಮಗ ಸೂರು ಏನು ಕಳು ಹೇ ಅಂತದೇ ಕೊಡು ಮಾಡಿ ಬರದು ಚಲೋ ಅನೇಕ ನಿಂತಿರ್ತಾನೆ ತುಂಬ ದೇಶ ಕಡಿಲ್ಲ ಅಂತಂದು ನಾನು ದೊಡ್ಡ ಕೊಡ ತಾಯಿ ಅಂಥದ್ದು ಮಾಡಿ ತಪ್ಪಿಸ್ತಾರ. ಭಗವಂತ ಹಂಗೆ ಮಾಡೋದು ನಮಗೆ ಚಲೋ ತಾಯಿ ನಮ್ಮ ಭಗವಂತ. ನಾವು ತಪ್ಪನ ಬೆಳಿತಾವ, ಕಷ್ಟಗಳಿಂದ ಬರ್ತಾವ, ಎತ್ತರ ಆಗುವ ಇನ್ನರ ಎತ್ತರ ಅಂತ ಬರ್ತಾವ. ನಾವು ಅದು ಲಕ್ಷ ಹಾಕಂಗಿಲ್ಲ. ನಾವು ಲಕ್ಷ ಹಾಕದೇ ಇರೋದಕ್ಕೆ ಇನ್ನೂ ತಪ್ಪು ಮಾಡ್ತೀವಿ. ಅಪ್ಪ ಇದಕ್ಕೆ ಮಾಡಿ ಅಷ್ಟು ಕಷ್ಟ ಕೊಟ್ಟು ಭಗವಂತ ಬೇಸ್ ಮಾಡಿ ಕಷ್ಟ ಕೊಟ್ಟು ನಮ್ಮ ಪಾಪ ನಿಮ್ಮ ಈ ಭಾವ ಬರಬೇಕು. ಅಯ್ಯೋ ನಾವು ಇಷ್ಟು ನೋಡ್ಕೋತೀವಿ, ಅವರು ಕಷ್ಟ ಕೊಟ್ಟ ದೇವರು ಮಾಡಿದ ಪಾಪ ಕ್ಷಮ ಮಾಡೋದಿಲ್ಲ. ತಾಯಿ ಮಾಡಿದ ಬಡಿತಾಳ. ಬಟ್ ದೇವ್ರ ನಾನು ಹುಡುಗ ಚಲೋ ಬುದ್ಧಿ ಕೊಡಪ್ಪ, ಯಾಕೆ ಆಚೆ ಚಲೋ ತಾಯಿ ಬೇಷ ಬಿಡು. ಅವ್ರಿಗೆ ರಗಡ್ ಬಿದ್ದಿರ್ತ ತೊಗೊಂಬಂದಿಲ್ಲ, ಅವನಿಗೆ ಕಂಡಿಲ್ಲ. ಒಂದು ಬಿಟ್ಟು ಕೊಡೋದು ಜೀವನ ತಂದದ್ದು ಬೇಷ ಅಂದಿ ಕೆಟ್ಟ. ಹಂಗೆ ಭಗವಂತ ಕೆಟ್ಟ ಅದಕ್ಕೆ ತಪ್ಪು ಮಾಡಿ ಕ್ಷಮ ಮಾಡಿದ್ರು ಬಡಿತಾನ, ಬಡ್ ಎತ್ತರ ಮಾಡ್ತಾನೆ. ಅದಕ್ಕೆ ನಾವು ಬಡ ಚಲೋ ಆಗ್ತಾ ದೇವ್ರೆ. ಈ ಪೊಲೀಸ್ ಹುಬ್ಬಳ್ಳಿ ಪೊಲೀಸ್ ಅವ್ನು ಹಿಂದೆ ಯಾರು ಬಡ ಜೇಲ್ ಅವ್ನು ನಮಸ್ಕಾರ ಮಾಡ್ತಾನೆ. ನೀವು ನಾನು ಬಡ ಜೇಲಿಗೆ ಹಾಕಿದ್ರೆ ನಾನು ಲೋಟ್ಕಾರ ಆಗ್ತಿದ್ದೆ, ನೀವು ಚಲೋ ಮಾಡಿ. ಹಂಗೆ ತಪ್ಪು ಮಾಡೋದು ಭಗವಂತ ಬಿಡ್ತಾನೆ. ಅದಕ್ಕಲ್ಲೇ ಪಾಪ ವಿರಾಟ್ ಪುರುಷ ಅದಕ್ಕಲ್ಲೇ ಅದಕ್ಕಲ್ಲೇ ಹೇಳಿದ್ರು ಕಾಮನೆ ಪೂರ್ತಿ ಸ್ಥಾನ ಅಲ್ಲಿಗೆ ಬಂತಿಲ್ಲ. ಕಾಮನೆ ಪೂರ್ತಿ ಸ್ಥಾನ ಚಡ. ಕಾಮನ ಎಂಥ ಕಾಮನೆಯಪ್ಪ ಬೇಡುಗನ ಭವ ಈ ಕಾರಣ ನಿಮ್ಮ ಅನುಭವ ಭವದಳು ಮಾಡೇನ ಒಲಿದು ಅದನ್ನ ಬೇಡಿಕೊಡ್ತಾನೆ. ಅವ್ರ ಅಂಗಡಿ ಲೂಟ್ ಮಾಡ್ತೀನಿ, ಬ್ಯಾಂಕ್ ಲೂಟ್ ಮಾಡಿ ನೋಡು ಹಿಡಿದು ಬಿಟ್ರು ಪೊಲೀಸ್. ನಮ್ಮ ಬಂಗಾಳಿ ಸಂಬಂಧಿಕರು ಬಂಗಾಳಿ ಬಂದು ಪೇಪರ್ ಆಗಿ ನಾನು ಕೇಳೋದು ಮಾಡಿದ್ದೆ. ಅವರೇ ಹೇಳು ಹಿಂಗೆ ಆತ್ ನೋಡ್ರಿ ಅಪ್ಪ ಆಚರು ಅವರ ಅಣ್ಣನ ಮಗ ಅವರ ಸಂಬಂಧಿಕರ ಮಗ ಮನೆ ಕರ್ಕೊಂಡು ಬಂದಿರಪ್ಪ ಅವ್ರ ಮಗ ಮಾಡ್ತಾವ್ರ ಹಾಕ್ಬಿಡಪ್ಪ ಬೇಸ ಹಿಂಗೆ ಮಾಡಬೇಕು. ಇಲ್ಲಿ ನಿನಗಷ್ಟು ತಂದೆಯಪ್ಪ ಚಲೋ ನನಗಷ್ಟು ಕೂಡ ಮಾತಾಡಪ್ಪ ಹಿಡಿಬೇಕು. ಹಂಗೆ ಚರ್ಮ ವಿರಾಟ್ ಪುರುಷನ ಲಿಂಗ ಜಲ ವೀರ್ಯ ಸೃಷ್ಟಿ ಮೇಘ ಪ್ರಜಾಪತಿ ಉತ್ಪತ್ತಿ ಸ್ಥಾನವೆಲ್ಲ. ಅದಕ್ಕೆ ವಿರಾಟ್ ಪುರುಷನ ಜನನೇಂದ್ರಿಯ ಮೈಥುನಜನ್ಯ ಆನಂದದ ಉತ್ಪತ್ತಿ ಸ್ಥಾನ. ಅಲ್ಲಿ ಆನಂದ ಯಾಕಾಗತ್ತೆ ಅವಂದ. ಅದಕ್ಕೆ ಎಲ್ಲ ಪೂರ್ತಿಯಾಗಿ ಸ್ಥಾನ ವಿರಾಟ್ ಚರಣ. ಜಲ ವೀರ್ಯ ಸೃಷ್ಟಿ ಮೇಘ ಪ್ರಜಾಪತಿ ಉತ್ಪತ್ತಿ ಸ್ಥಾನ ಲಿಂಗ ನೋಡಿ. ಶಶನ್ ಶಬ್ದದಿಂದ ಅಲ್ಲಿಂಗ ಶಬ್ದ ಹೇಳ. ಉಪಸ್ಥಿ ಎಂದರೆ ಸಂತಾನೋತ್ಪತ್ತಿ ಸಲುವಾಗಿ ಮಾಡಬೇಕಾದ ಸಂಭೋಗ ತಜ್ಜನ್ಯ ಆನಂದವು ಉತ್ಪತ್ತಿ ಸ್ಥಾನ ವಿರಾಟ್ ಪುರುಷನ ಉಪಸ್ಥಿ ಎಂದರೆ ಉಪಸ್ಥಿ ನಹ ಅಂತಂದ್ರೆ ಅರ್ಥ. ಆಮೇಲೆ ಹೇ ನಾರದ ಅಜ ಬ್ರಹ್ಮ ನಾರದ ವಿರಾಟ್ ಪುರುಷ ಪಾಯು ಎಂದರೆ ಯಮ ಮಿತ್ರ ಮಲತ್ಯಾಗ ಉತ್ಪತ್ತಿ ಸ್ಥಾನ. ಮಲತ್ಯಾಗ ಮಾಡೋದು ಬುಧೇಂದ್ರಿಯ. ಮತ್ತು ಹಿಂಸಾ ನಿಕೃತಿ ಮೃತ್ಯು ನರಕದ ಉದ್ಯೋಗ ಸ್ಥಾನ ವಿರಾಟ್ ಪುರುಷ ಗುದದ್ವಾರ ಅಲ್ಲೇ ಎತ್ತರ ಅದು ಸ್ವಚ್ಛ ಇಡ್ಬೋದು ಅಂತ. ಗುದಸ್ಥಾನ ಮಲದ್ವಾರ ಅಖ್ಯಾತ. ಯಮ ಮಿತ್ರ ಮಲತ್ಯಾಗ ಎಲ್ಲ ಉದ್ಗಮ ಸ್ಥಾನ ಪಾಯು ಇದೆ. ಉಪಸ್ಥಿ ಪಾಯು ಅಂತಾರೆ. ಹಿಂಸಾ ಅಲಕ್ಷ್ಮಿ. ಅಲಕ್ಷ್ಮಿ ಅಂದರೆ ಸುಲಕ್ಷ್ಮಿ ಬೇರೆ, ಅದು ಕ್ಯಾಟ್ ಲಕ್ಷ್ಮಿ. ಅಲ್ಲೇನಂದ್ರೆ ನೀ ಚಲೋ ಮಾಡಿದಂದ್ರೆ ಏನು ಮಾಡ್ತಾನೆ, ಯಾವ ಲಕ್ಷ್ಮಿ ಆ ಒಂದು ಲಕ್ಷ್ಮಿ ಕಡೆ ನೀನು ಕರ್ಕೊಂಡು ಹೋಗ್ತಾನೆ. ಇಲ್ಲ ಅಂದ್ರೆ ನೀನು ಬೇರೆ ಕಡೆ. ಹಂಗೆ ಮೃತ್ಯು ನರಕ ಉತ್ಪತ್ತಿ ಸ್ಥಾನ ವಿರಾಟ್ ಗುದದ್ವಾರ ಅಲ್ಲಿ ಅಂತ ಸ್ವಚ್ಛ.
ವಿರಾಟ್ ಪುರುಷನ ಬೆನ್ನು ಪರಾಜಯ ಅಧರ್ಮ ಅಜ್ಞಾನ ಉತ್ಪತ್ತಿ ಸ್ಥಾನ. ಯಾವುದು? ಬೆನ್ನು. ಏನು ಮಾಡ್ತದೆ? ಬೆನ್ನು ಪರಾಜಯ ಸೋಲು, ಅಧರ್ಮ ಮತ್ತು ಅಜ್ಞಾನ ಅಲ್ಲಿಂದ ಉತ್ಪನ್ನ. ನೋಡ, ನದಿಗಳ ನಕ್ಷತ್ರಗಳ ಉದ್ಗಮ ಸ್ಥಾನ ವಿರಾಟ್ ಪುರುಷನ ನಾಡಿಗಳು, ಅವನ ನಾಡಿ. ಪರ್ವತ ಉದ್ಗಮ ಸ್ಥಾನ ಆ ಪುರುಷನ ಅಸ್ಥಿ ಸಮೂಹ. ಎರಡು ವಿರಾಟ್ ಪುರುಷನ ಬೆನ್ನು ಅಜ್ಞಾನ ಉತ್ಪತ್ತಿ ಸ್ಥಾನ. ಅದು ನಿಮ್ಗೆ ಕಾಣಂಗಿಲ್ಲ. ಯಾಕೆ ಹೇಳಿದಪ್ಪ ಬೆನ್ನಂತ? ಬೆನ್ನೇನು ಕಾಣಂಗಿಲ್ಲ, ಅದು ನಿಮ್ಗೆ ಕಾಣಲಾರ್ದಂಗೆ ಬಂದಿರ್ತದೆ ಅಜ್ಞಾನ. ಅಜ್ಞಾನಿ ಅಂತ ತಿಳಿಸ್ಕೊಟ್ರು ಅರ್ಥನ. ಯಾಕೆ? ಬೆನ್ನು ಹೆಂಗೆ ಮನುಷ್ಯ ಹಂಗೆ ಕಾಣ, ಅದನ್ನ ದಿವಸ ಗೂಗಲ್ಬೇಕು. ಅಜ್ಞಾನಿ ಅಲ್ಲವೇ ನೀನು ಜೀವನೇ. ಸುಮ್ಮನೆ ನೋಡಿ, ಯಾರು ಹೇಳ್ತಾನೆ ಸುಮ್ಮನೆ ಅಂತೇಳಿ ಅದೆಲ್ಲ ನಾವು ಅರ್ಥ ಮಾಡ್ಬೋದಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕು? ಅಜ್ಞಾನ ತಗೊಂಡು ಅದಕ್ಕೆ ಏನು ಮಾಡಪ್ಪ? ಗುರು ಪಾದ. ಇದನ್ನು ಮರಿತೇವೆ ನಾವು ಜ್ಞಾನಿ ಅಂತ ತಿಳ್ಕೊಂಡ್ಬಿಟ್ಟೇವೆ. ಅಜ್ಞಾನಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಜ್ಞಾನ ಪ್ರಯತ್ನ ಮಾಡ್ತಾನೆ. ಅವ ಅಜ್ಞಾನ ವರ್ತನ ಆಗಿದ್ರೆ ಅಜ್ಞಾನ ಕಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಅದು ದೊಡ್ಡ ಲೇಖಕ ಒಬ್ಬ ಹೇಳ್ದ, ಐ ನೋ ವಾಟ್ ಐ ಡೋಂಟ್ ನೋ. ನನಗೇನು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತದ. ಅಂದರೆ ಯಾವುದು ಗೊತ್ತಿಲ್ಲವ ಅದು ಗೊತ್ತದ. ಹೆಂಗೆ? ಏನು ಗೊತ್ತದ, ಇದು ನನಗೆ ಗೊತ್ತಿಲ್ಲ ಅಂತ ಗೊತ್ತದ. ಇದು ವಾಟ್ ಐ ನೋ, ವಾಟ್ ಐ ಡೋಂಟ್ ನೋ, ಐ ನೋ. ಐ ನೋ ನನಗೆ ಗೊತ್ತದ. ಏನು? ವಾಟ್ ಐ ಡೋಂಟ್ ನೋ. ನನಗೇನು ಗೊತ್ತಿಲ್ಲ ಅಂತ ಗೊತ್ತದ. ಅಂದ್ಬೇಡಿ ಗೊತ್ತಿಲ್ಲದನ್ನು ಗೊತ್ತೈತೆ ಅಂತ ಅಂದ್ಬೇಡಿ. ಹೆಂಗ್ರಿ ಅಂತಂದರೆ ಗೊತ್ತಿಲ್ಲ ಅನ್ನೋದು ಗೊತ್ತದ. ಗೊತ್ತಿಲ್ಲ ಅನ್ನೋದು ಗೊತ್ತಿದ್ರೆ ಅದನ್ನು ಅಂಡರ್ಲೈನ್ ಮಾಡ್ಕೋತೀವಿ. ಸಾಲಿ ಹುಡುಗ ತಾನು ಮೊದಲು ಓದ್ಕೋತಾನೆ ಪಾಠ, ಇದು ಯಾಕೋ ತಿಳಿ ಗುರ್ತಾ ಮಾಡ್ತಾನೆ. ಸಾಲಿ ಮಾಸ್ತರ ಹೇಳೋಕೆ ಬರೋಬ್ಬರಿ ನೋಡ್ತಾನೆ. ಇದು ಸಾಲಿ ಕಲಿಯೋ ಪದ್ಧತಿ. ಇದು ಒಂದು ಪಾಠವನ್ನು ನೀ ಸಾಲಿ ಮೊದಲು ಓದ್ಕೊಂಡು ಹೋಗ್ಬೇಕು. ನಿನ್ಗೆ ಯಾವ ಕೇಳ ಅದು ಗುರ್ತಾ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಅಲ್ಲಿ ಹೇಳೋಕೆ ಲಕ್ಷ ಹೊಟ್ಟು ಕೇಳಬೇಕು. ಮನೆ ಬಂದು ಮತ್ತೊಂದು ಸಲ ರಿಪೀಟ್. ಅದಕ್ಕೆ ನಿಧಿಧ್ಯಾಸನ, ಶ್ರವಣ ಮನನ ನಿಧಿಧ್ಯಾಸ. ಅದು ಶಾಸ್ತ್ರ ಏನು ಹೇಳ, ಅದು ನಮ್ಮ ಜೀವಂತ ನಾವು ಮನೆಗೆ ಅದನ್ನು ಮಾಡ್ತೇವೆ. ಇಲ್ಲ ಇಲ್ಲ ಕೇಳಿದ್ರೆ ಬಿಟ್ಟು ಅದು ಏನು ಹೇಳಿದ್ರಪ್ಪ, ನನಗೇನು ಇದನ್ನು ವಿಚಾರ ಮಾಡೋಂಗಿಲ್ಲ, ಕೇಳಿದ್ರೆ ಬಿಟ್ಟು ಹಾಗೆ ಅದಕ್ಕೆ ಏನು ನೆನಪಿಟ್ಟು ಮಂದಿ ಮುಂದೆ ಹೇಳಿದೆ ಹಲಿಸಿ ಹೇಳ್ಬೋದು. ಈಗ ಹಂಗೆ ಹೇಳಿದ್ರೆ ಹಂಗೆ ಹೇಳಿದ ಪಕ್ಕ ಹೌದು ಅಲ್ಲೋ ಏನೇ ಅರ್ಧ ಕೇಳಿದ್ರೆ ಅರ್ಧ ಹೇಳ್ತೀವಿ. ಹಾಗಾಗಿ ಅನ್ಯಾಯ. ಹಂಗೆ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅದು ತಿಳ್ಕೊತಿ. ಹೆಂಗೆ ಹುಡುಗ ಮೊದಲು ಗುರ್ತ ಮಾಡ್ಕೊಂಡು ಸಾಲಿಗಳು ಲಕ್ಷ ಕೊಟ್ಟು ಕೇಳ್ತಾನೆ. ಏನಂತ? ಇದು ನನಗೆ ಗೊತ್ತಿಲ್ಲ, ಇದು ನನಗೆ ಹೇಳ್ತಾರೆ ನೋಡು, ಅದು ತಿಳ್ಕೊಬೇಕು. ಆಮೇಲೆ ಮನೆಗೆ ಬಂದು ಮತ್ತೊಂದು ಸಲ ಮತ್ತೆ ಗಟ್ಟಿ ಆಗ್ತದೆ. ಇದೊಂದು ಗಟ್ಟಿ ಆಯ್ತು ಅಂದ್ರೆ ಆಯುಷ್ ನಮಗೆ ಗಟ್ಟಿ ಆಗತ್ತೆ. ಈಗ ಎರಡರ ಮಧ್ಯೆ ಅವ್ರು ಊಟನ ಪಟ್ಟಿ ಮಾಡಿ, ಈಗ ಎರಡರ ಮಧ್ಯೆ ಅಂತೀವಿ ನೀನು ಗಬಕ್ನ 2 4 8 ಗೊತ್ತೈತಿ, ಅಷ್ಟು ಗಟ್ಟಿ ಆಗೈತೆ. ಒಂದು ಮಾತುಕತೆ ನನಗೆ ಗೊತ್ತಿದ್ದದ್ದು, ನಾ ಭಾಳ ಸಣ್ಣ ಸಣ್ಣ ಪ್ರಚಾರಕ್ಕೆ ಒಂದು ಮನೆಗೆ ಹೋಗ್ತಿದ್ದೆ, ಭಾಳ ಹೋಗ್ತಿದ್ದೆ. ಅವಾಗ ಅಲ್ಲಿ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಕಾಮರ್ಸ್ ಕಾಲದಲ್ಲಿ ಒಂದು ಬರ್ತದೆ. ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ ಅಂದ್ರೆ ನಿನ್ನ ಪಾಸ್ಬುಕ್ಕಿಗೆ ನಿನ್ನ ಖಾತೆಗೆ ಹೊಂದಾಣಿಕೆ ಮಾಡೋದು ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ. ನನ್ನ ಪಾಸ್ಬುಕ್ಕು ನನ್ನ ಅಂಗಡಿಯಾಗ ಇಲ್ಲ ಹೊಂದಾಣಿಕೆ ಮಾಡೋದು. ಆವಾಗ ಅಲ್ಲಿ ಹೇಳಿದ್ರು, ಸಿದ್ದಣ್ಣ ಅವರು ಕಾಮರ್ಸ್ ಕಾಲೇಜ್ ಕಲ್ತಾರೆ, ಇವ್ರಿಗೆ ಕೇಳೋಣ ಅಂತ. ಆಕೆ ಅವ್ರು ಹುಡುಗಿ ಬಂದಿದ್ದು ಮಾಸ್ತರ್ ನಾವು, ಆಕೆ ಅವ್ರ ಮಗಳಿಗೆ ಇದು ವಿಷಯ ಬಂದಿತ್ತು. ಸಿದ್ದಣ್ಣ ಅವ್ರು ಕೇಳೋದು, ಒಂದು ಹುಡುಗಿ ನನ್ನ ಮಗಳಿಗೆ ಒಂದು ತಿಳಿದಾರ, ನಾ ಯಾವಾಗ ಕಲ್ತೇನೋ ಏನಾಗೈತೋ ಏನಪ್ಪ ಗೊತ್ತು, ಮರ್ತದ್ದು ಬಿಡಪ್ಪ ನನಗೇನು ಅವ್ರೇನು ಕ್ಯಾಕ್ ಮಾಡ್ತೇವೆ ಗೊತ್ತಿತ್ತು. ತಗ ನೋಡ್ರಿ ಏನು ಅವತ್ತು ಇದ ಬಿಡ್ರಿ ಹೋಗ್ಲಿ ಅಂದ. ಅಕ್ಕಿಗಳು ನಿಮಗೆ ಹೇಳ್ತಾನೆ ಬರೀದು. ಆಮೇಲೆ ನೀವು ಅಕ್ಕಿ ಮರಾಠ ಹೇಳ್ಕೊಳ್ರಿ, ಮರಾಠಿ ನಾ ಕನ್ನಡ ಹುಷಾರ ಬಿ ಎ ಆನರ್ಸ್ ಅಂತಿದ್ರೆ ಅವಾಗ ಬಿ ಎ ಆನರ್ಸ್ ಅವಾಗಿತ್ತಂತ. ಈ ಬಿ ಎ ಆನರ್ಸ್ ಇಲ್ಲಿ ಅದೇನೋ ಅವ ಬರ್ಕೊಂಡಿದ್ದ ಬಿ ಎ ಆನರ್ಸ್ ಅಂತ ಬೋರ್ಡ್. ಅವಾಗ ಹೇಳಿ ಕಳೆದು ಕೂಡಿಸೋದು ಅದೇ ಅಗದಿ ಪಕ್ಕ ಆಗಿತ್ತು. ಯಾಕೆ ನಮ್ಮ ಅಂಗಡಿಯಾಗ ನಾನು ಮಾಡಿದೆ, ಅಂಗಡಿಯಾಗ ಬ್ಯಾಂಕ್ ಖಾತೆಗೆ ಆ ಪಾಸ್ಬುಕ್ ಹೊಂದಿಸೋದು. ಇದು ಹಾಗೆ ಕೆಲಸ. ಇಲ್ಲಿ ಕೂಡಿಸಿಪ್ಪ ಅವ್ರು ಕೂಡಿಸಿಲ್ಲ ಅಂದರೆ ನೀ ಕೂಡಿಸಿದ್ರೆ ಕಳಿಬೇಕು. ನೀ ಕೂಡಿಸ್ಕೊಂಡು ಅವ್ರು ಕೂಡಿಸಿಲ್ಲ, ಅವ್ರು ಕೂಡಿಸಾಗ ನೀ ಕೂಡಿಸ್ಕೋಬೇಕು. ಕೂಡಿಸೋದು ಕಳಿಬೇಕು ಬಿಡ್ರಿ ಹುಡುಗ ಆಕಿ ಅವ ಹೇಳ. ಹಾಗೆ ಯಾಕೆ ಹೇಳಿದಾನೆ, ಒಳಗೆ ಗಟ್ಟಿ ಆಗ್ಕೊಂತ ಆ ವಿಷಯ ಗಟ್ಟಿ ಆದ ಮರಿದಿಲ್ಲ. 2 ಸಂಗತಿ ಅದಾವ, ಅವು ಬಿಟ್ಟು ಮರ್ತೋಗ್ಬೇಕು. ಯೋಗಾಸನ ನೀ ಬಿಟ್ಟು ಮರ್ತೋಗ, ಮತ್ತೊಮ್ಮೆ ಹಾಕೋ ಮತ್ತೆ ಹೊಸ ಕಲ್ತ. ಸಂಗೀತ ಹಾಡ್ಕೊಂತಿರ್ಬೇಕು. ಈ ಸಂಗೀತಗಾರ ಇರ್ತಾರಲ್ಲ ಅವ್ರ ಸಂಗೀತ ಕಚೇರಿದ್ದಾಗ ಮಾಡ್ತಾರೆ. ಅದು ಇಲ್ಲಿ ಮನ್ಯಾಗ ಕುಂತು 2 ತಾಸು ಹಾಡ್ತಾರೆ. ಹಾಡ್ಲಿಕ್ಕೆ ಹೋಗ್ತಾರೆ.
ಭಾಳ ಸಲ ಬಿಟ್ಟರೆ ಹೋಗಿ ಹಂಗೆ ಅವು ಎರಡು ಸಂಗ ಮಾಡಬೇಕು. ಉಳ್ದ ಈಸುದ ನೀವು ಕಲ್ತಿ ಆಮೇಲೆ ಬಿಟ್ಟೆ ಮತ್ತೆ ಹೋಗ್ನ ಈಗ ಬಾಯಾಗ ಬಿದ್ದೆ ಈಸತ್ತೀನಿ ಒಂದು ಇವೆರಡು ಸಂಗ ಹಂಗೆ ಅದೊಂದು ಗಟ್ಟಿ ಮಾಡ್ಕೊಳ್ಳೋದು ಅಂದ್ರೆ ಏನಂತಪ್ಪ ಯಾಕೆ ಹೇಳಿದ್ರೆ ಇದನ್ನು ನಾ ಹೇಳ್ತೀನಿ ಅಂತಂದ್ರೆ ನಾವು ಅದರ ವಿಷಯವನ್ನು ಗಟ್ಟಿ ಮಾಡ್ಕೋಬೇಕು. ಶ್ರವಣ ಮರ ಅದಕ್ಕೆ ಬೆನ್ನು ಅಂತ ಯಾಕೆ ಹೇಳಿದ್ರಪ್ಪ ನೋಡಿ ಅವೆಲ್ಲ ಅಜ್ಞಾನ ಅವನು ಬೆನ್ನು ಅಂತ ಹೇಳಿ ಯಾಕೆ ಹೇಳಿದ್ರಪ್ಪ ನೀನು ಕಾಣೋದ ಕಾಣಲಾರ್ದ ನಿನ್ನೊಳಗೆ ಸೇರಿತೆ ಬೆನ್ನ ನೀನು ಬಿಡ್ತೈತೇನೋ ನೀನು ಬಿಟ್ಟು ಬೆನ್ನು ತೆಗೆದಾಕ್ತೆ ಬಿಡಂಗಿಲ್ಲ ಅದು ನಿನಗೆ ಕಾಣ್ತೈತಲ್ಲ ಅದಕ್ಕೆ ಮಂದಿ ಪರದೇಶ ಅಂತ ಪರದೇಶ ಸ್ವಲ್ಪ ನೀವು ಅದಕ್ಕೆ ಎಣ್ಣೆ ಸ್ವಲ್ಪ ನೀವು ಮಾಡ್ರಿ ಅಂತ ಹಂಗೆ ಅದಕ್ಕೆ ಬೆನ್ನು ಅಂಥೇಳಿ ಅಜ್ಞಾನ ಉದ್ಗಮ ಸ್ಥಾನ ಯಾವುದು ಆ ಬೆನ್ನು. ನಾಡಿ ನದಿಗಳ ನಕ್ಷತ್ರಗಳ ಉದ್ಗಮ ಸ್ಥಾನ ಅವನ ನಾಡಿಗಳು. ಪರ್ವತದ ಉದ್ಗಮ ಸ್ಥಾನ ವಿರಾಟ್ ಪುರುಷ ಅಸ್ಥಿ ಸಮ ಎರಡು. ವಿರಾಟ್ ಪುರುಷ ಬೆನ್ನು ಅಜ್ಞಾನ ಉತ್ಪತ್ತಿ ಸ್ಥಾನ ಗೋತ್ರ ಶಬ್ದ ವಾಚ್ ಪರ್ವತ ಉತ್ಪತ್ತಿ ವಿರಾಟ್ ಪುರುಷನ ಅಸ್ಥಿ ಸಂಭವ ಅಂತೇಳಿ. ಆಮೇಲೆ ಪ್ರಕೃತಿ ಅನ್ನ ಸಾರಭೂತ ರಸ ವಿಶೇಷ ರಸ ನೋಡಿ ಸಮುದ್ರ ತಥಾ ಜೀವ ಮೃತ್ಯು ಸ್ಥಾನ ವಿರಾಟ್ ಪುರುಷನ ಉದರ ಹೊಟ್ಟೆ ಹೊಟ್ಟೆ ಮತ್ತು ಮನಸ್ಸಿನ ಗರ್ಭ ಹೃದಯ ಎಲ್ಲೇ ಹೃದಯ. ಈ ಎರಡು ಮಾತು ಪ್ರಕೃತಿ ಅನ್ನೋದು ಸಾರಭೂತ ರಸ ವಿಶೇಷ ಸಮುದ್ರ ಜೀವನ ಮೃತ್ಯು ಸ್ಥಾನ ವಿರಾಟ್ ಪುರುಷನ ಹೊಟ್ಟೆ ಹೊಟ್ಟೆ ಅಂತ ಯಾಕೆ ಹೇಳಿದ್ರು ಯಾರ ತಪ್ಪು ಮಾಡಿ ಬಂದರು ಹೊಟ್ಟೆ ಹಾಕೊಟ್ರಪ್ಪ ಅಂತಾರೆ. ಗಣಪತಿ ಹೊಟ್ಟೆ ಹಾಕಿ ಹೊಡೆದು ಬರ್ತಾನೆ ಕ್ಷಮ ಮಾಡಪ್ಪ ಹೊಟ್ಟೆ ಹಾಕೋ ನಾವು ಅರ್ಥ ಮಾಡ್ಕೊಂಡು ಎದಕ್ಕೆ ಹೇಳಿದ್ರಪ್ಪ ಈ ಮಾತನ್ನ ಹೊಟ್ಟೆ ಹಾಕುವ ಅಂತ ಯಾಕಂದ್ರೆ ಅಲ್ಲಿ ಸ್ಥಾನ ಅದು ಬೇಕಾದ ಹೊಡೆದಿದ್ದು ಅದನ್ನು ಮುಟ್ಟು ಹಾಕೊಂಡ್ರೆ ಅಂತ ಬಿಟ್ಬಿಡಿ. ಅದಕ್ಕೆ ಅವನ ಮೃತ್ಯು ಬೇರೆ ಸ್ಥಾನ ಯಾವುದು ಹೊರಟಿ ಅಂತೇಳಿ. ಅವ್ಯಕ್ತ ಶಬ್ದ ವಾಚ್ ಪ್ರಕೃತಿ ಅನ್ನೋದು ಸಾರಭೂತ ರಸ ವಿಶೇಷ ಸಮುದ್ರ ಜೀವನ ಮೃತ್ಯು ಉದ್ಗಮ ಸ್ಥಾನ ವಿರಾಟ್ ಪುರುಷನ ಹೊಟ್ಟಿ. ಅದು ಜ್ಞಾನಿಗಳು ಹಿಂಗೆ ಹೇಳ ಅಂತ. ಮನಸ್ಶಬ್ದ ವಾಚ್ಯ ನಮಗೆ ಲಿಂಗ ಶರೀರ ಉದ್ಗಮ ಸ್ಥಾನ ವಿರಾಟ್ ಪುರುಷ ಹೃದಯ. ಇಲ್ಲಿಂದ ಬರ್ದು ನೋಡಿ ಹೃದಯ ಹೃದಯ ಅದು ಹೇಳ. ಧರ್ಮಸ್ಯ ಮಮ ತುಭ್ಯ ಧರ್ಮದು ನಂದು ನಿಂದು ಸನಕಾದಿಗಳು ಶಂಕರದು ವಿಜ್ಞಾನದು ಸತ್ವದ ಆಶ್ರಯ ವಿರಾಟ್ ಪುರುಷ ಚಿತ್. ವಿರಾಟ್ ಪುರುಷಂದೇ ಧರ್ಮ ಅಚ್ಚಿತ್ತು ನಂದು ನಿಂದು ಸನಕಾದಿಗಳು ಅವ್ರದ್ದು ಎಲ್ಲ ಶಂಕರನು ವಿಜ್ಞಾನದ್ದು ಸತ್ವದ ಆಶ್ರಯ ಯಾವುದಪ್ಪ ಅವನ ಚಿತ್ ಒಳಗಿರುವಂಥದ್ದು ಆ ಚಿತ್ತು ಅದೇ ಎಲ್ಲ ಮಾಡ್ತದೆ ಅವಧಾರಣ ಮಾಡೋದು ಚಿತ್ತು. ನಿನಗೆಲ್ಲ ಸಂಗತಿಗಳು ಗಟ್ಟಿಗೆ ಹಿಡ್ಕೊಳ್ಳೋ ಧಾರಣ ಅಂತ ಹೇಳ್ತಾರಲ್ಲ ಒಂದು ಸ್ವಲ್ಪ ಧಾರಣ ಮಾಡ್ಕೋ ಅಂತ ಧ್ಯಾನ ಧಾರಣ ಸಮಾಧಿ ಬರ್ತದೆ ನೋಡಿ ಅದು ಮಾಡೋದು ಯಾವುದಪ್ಪ ಚಿತ್ ಅಲ್ಲಿ ಇಟ್ಕೊಳ್ಳೋದು ಅದಕ್ಕೆ ಚಿತ್ ಅಂತೇಳಿ. ಮತ್ತೇಳ್ತಾರೆ ಧರ್ಮ ಬ್ರಹ್ಮಂದು ನಾರದಂದು ಸನಕಾದಿ ಮಹರ್ಷಿಯೋದು ಎಲ್ಲ ಆಶ್ರಯ ಚಿತ್ತು ಅಂತೇಳಿ. ಇನ್ನು ನಾನು ಬ್ರಹ್ಮ ನಾನು ಬ್ರಹ್ಮ ನೀನು ಅಂದ್ರೆ ನಾನು ಎಲ್ಲಿ ತಾನೆ ನಾನು ನೀನು ಅಂತ ತಗೊಂಡಲ್ಲ ಅಂದ್ರೆ ನಾನು ಆ ಚಿತ್ತು ನೀನು ನಾರದ ಆ ಚಿತ್ತು ಶಂಕರ ನೀನು ದೊಡ್ಡ ಸನಕಾದಿಗಳು ಮಹರ್ಷಿಗಳು ದೇವತೆಗಳು ಅಸುರರು ಮನುಷ್ಯ ನಾಗ ಮೃಗ ಆಮೇಲೆ ಎಲ್ಲ ಉಳ್ಳಂಥ ಜೀವ ನೋಡಿ ಗಂಧರ್ವರು ಅಪ್ಸರರು ಈ ವಿಸ್ತಾರ ಮಾಡ್ತಾರೆ ಇವರು ಶ್ವಾಸವಿದ ವಿಸ್ತಾರ. ಆಮೇಲೆ ರಾಕ್ಷಸರು ಭೂತ ಪ್ರೇತ ಸರ್ಪ ಪಶು ಪಿತೃಣ ಸಿದ್ಧ ವಿದ್ಯಾಧರ ಚರಣ ವೃಕ್ಷ ಅನೇಕ ಪ್ರಕಾರ ಬೇರೆ ಜೀವ ಆಕಾಶ ಜಲ ಅಥವಾ ಪೃಥ್ವಿ ಅವು ಪೃಥ್ವಿ ಮೇಲೆ ಇರ್ತಾವೆ. ಗ್ರಹ ನಕ್ಷತ್ರ ಕೇತು ವಿದ್ಯುತ್ತು ಮೇಘ ಸಂಪೂರ್ಣ ಜಗತ್ ವಿರಾಟ್ ಪುರುಷಮಯ ಎಲ್ಲ ಅದರಮಯ. ಅದಕ್ಕೆ ಕೃಷ್ಣನಿಗೆ ವಿರಾಟ್ ಪುರುಷನ ತೋರ್ಸ ಏನಪ್ಪ ಕೃಷ್ಣ ಏನಪ್ಪ ನಾನು ಹೊಂಟೇನಲ್ಲೇ ಹೆಂಗೆ ಅವೆಲ್ಲ ಒಳಗೆ ಊಟ ಮಾಡಿ ಒಳಗೆ ಚೂರಾಗಿಬಿಡುತ್ತೆ ಕುಡಿಯಕ್ಕೆ ಹಂಗೆ ಹೆಂಗೆ ದೀಪ ಆ ಪತಂಗ ಬಂದು ದೀಪ ಇರುತ್ತೆ ಹಂಗೆಲ್ಲ ಹೊಂಟ್ರೆ ರೂಪ ಸಾಯಕ ನಾವು ಅಲ್ಲೇ ಹೊಂಟೇನೆ ಅದಕ್ಕೆ ಹೇಳಿದಪ್ಪ ಎಲ್ಲರೂ ಸಾವು ನಿಶ್ಚಿತದ ನಾಲ್ಕು ಬರ್ತೇನೆ ನಾಲ್ಕು ಬೇಡ ಇದನ್ನು ಕರ್ತವ್ಯ ಕರ್ಮ ಮಾಡು ಅಂತ ಹೇಳ್ತಾರೆ. ಪೃಥ್ವಿ ಮೇಲೆ ಕೇಳ್ತಾವೆ ಗೃಹ ನಕ್ಷತ್ರ ಕೇತು ವಿದ್ಯುತ್ ವಿರಾಟ ಪುರುಷಮಯ ಆಗಿರ್ತಾರೆ. ಈ ಸಂಪೂರ್ಣ ವಿಶ್ವ ಎಲ್ಲಿ ಯಾವ ಆತೋ ಅಥವಾ ಆಗ್ತದೋ ಅಥವಾ ಆಗಿದೆಯೋ ಅದು ಎಲ್ಲವೂ ವಿರಾಟ್ ಪುರುಷನ ಅವನದೆಲ್ಲ ಶಿರ ಧರ ಅಂತ ಅವನಿಂದ ಸುತ್ತುವರಿಯಲ್ಪಡ
ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಜ್ಞ ಸರ್ವಜ್ಞ ಮೈ ಪಶ್ಯತಿ. ನನ್ನಲ್ಲಿಯೇ ಎಲ್ಲವನ್ನು ನೋಡೋಣ, ಎಲ್ಲದರಲ್ಲಿ ನನ್ನನ್ನು ನೋಡ. ಅಂದರೆ ಎಲ್ಲ ಒಂದ, ಒಂದು ಭಗವಂತನ ಎಲ್ಲ ಇದೆ ಅಂತ ನೋಡ್ಕೊ, ಇದೆಲ್ಲ ಅವನು. ಇನ್ನೊಂದು ಎಲ್ಲದರೊಳಗೂ ಅವನದ ಅವ ಇಲ್ಲಿ ಜಾಗ ಇದೆ ಹೇಳ. ಕ್ರಿಮಿ ಕೀಟಗಳು ಅದಾನ, ದೊಡ್ಡ ಹಾನಿ ಅಂತಂದ್ರೆ ಅದಾನ, ಇಲ್ಲ ಕೆಟ್ಟ ಮನುಷ್ಯರು ಅದಾನ. ಅದ ಚಲೋ ಸುಜಾಲ ಆ ಮನುಷ್ಯ. ಕೆಟ್ಟ ಮನುಷ್ಯನಲ್ಲಿ ಅದಾನ, ಅವನ ಮನುಷ್ಯನ ಕೆಟ್ಟ ಬೇಡ, ಹೌದು. ಆ ಕೆಟ್ಟತನ ಅಂತೀವಿ ಗುಣಗ್ರಾಹಿ. ಎಂಥ ಕೆಟ್ಟದ ಒಂದು ಚಲೋ ಗುಣ ಇದ್ದೇ ಇರ್ತಾವ. ಈಗ ಮಧುಕೈಟ ಬರಕತ್ತಿ ಬರ ಮಧುಕೈಟ ಪ್ರಾಣಿಗಳು ಅವನು ಯಮನು ಹೊಡ್ಯಾಕ ನಿಂತಪ್ಪ ಬ್ರಹ್ಮ. ಅವಾಗ ಅವ ಏನು ಮಾಡ್ದ, ತೊಡೆ ಮೇಲೆ ಹಾಕೊಂಡ. ಹೌದಾ, ಅವ್ರೇನು ಹೇಳಿದ್ರು, ನಿನಗೇನು ಬೇಡಿ ಕೊಡ್ತೇವೆ ತಗೋ ಅಂದ್ರು. ನೀ ಏನು ಕೊಡ್ತೀವ ನಮ್ಗೆ? ಅವ್ನು ಹೇಳ, ನಿಮ್ಗೆ ಏನು ಬೇಕೋ ಭಾಳ ಯುದ್ಧಕ್ಕೆ ಮೆಚ್ಚಿನಪ್ಪ, ಭಾಳ ವರ್ಷಗಟ್ಟಲೆ ಆಯ್ತು ಯುದ್ಧಕ್ಕೆ ಮೆಚ್ಚದೆ, ನಿಮಗೇನು ಕೊಡ್ತೀವಿ ಕೊಡ್ರಿ, ನಾ ಬೇಡ್ರಿ ಅಂತಂದ. ಅವ್ರು ಕೇಳ್ತೇವೆ ಮತ್ತೆ ಅಹಂಕಾರ, ನಾವೇನು ಬೇಡ್ತೇವೆ, ನಿನಗೇನು ಬೇಕು ಬೇಡ, ನಾವು ಕೊಡ್ತೀವಿ. ಇದನ್ನ ಕಾಯ್ತೀನಿ ಕಾಲು ಕಾಲು ಉಚ್ಕೊಂಡಂತೆ. ಅವಾಗ ಚಕ್ರ ತರದ ನಾ ಏನು ಬೇಡ್ತೇನೆಂದ್ರೆ, ನಿಮ್ಮ ಶಿರಸ್ಸು ಇದಕ್ಕೆ ಕತ್ತರಿಸು ಮುಗಿತಾನ. ಒಳ್ಳೆ ಅಂದ್ರೆ ನೋಡ್ರು ಇದನ್ನ ಬೇಡ್ತಾರಲ್ಲ, ನಾವು ಏನು ಬೇಡ ಕೊಡ್ತೇವೆ ಮಾಡಿಪ್ಪ, ನೀನು ಅಂತ ಶಿರಸ್ಸು ಹೋಗ್ಲಿ ಅಂದ್ರೆ ಹೇಗೆ ಅಂದ್ರೆ ನಾವು ಆಗಪ್ಪ ತೊಡಿ ಮೇಲೆ ಮಕ್ಕೊಂಡು ನೋಡಿ. ಆ ತೊಡಿ ಮೇಲೆ ಮಕ್ಕೊಂಡು ಅದ್ರೇನು ಮಾಡ್ದ, ಇದು ತಿಳ್ಕೊಬೇಕು ನಾವು. ಕೆಟ್ಟ ಇದ್ರು ಅವನಲ್ಲಿ ಒಂದು ಏನು ಅವ್ನು ಕೆಟ್ಟ ಗುಣಗಳ ಕಡೆ ನೋಡ್ಬಾರ್ದು, ನೋಡ್ಬೇಕೇನೋ ಅವನಲ್ಲಿಂದ ಚಲೋ ಗುಣ. ಯಾಕೆ ಹಂಗಾತಪ್ಪ ಇವು ಬೇಕಾದ ದೇವಿ ಪುರಾಣ ಸಾಮಾನ್ಯ ನೋಡ್ತಾರೆ. ಅದು ಮಕ್ಕಳು ಇಟ್ಟಾರೆ, ಅದು ಕೆಲಸ ಬೇಕಾದಪ್ಪ. ಈಗ ಶುಂಭಾನಿ ಶುಂಭ ಇಷ್ಟು ತಪಶ್ಚರ್ಯ ಮಾಡಿದ್ರು, ಅಲ್ಲೇ ಆಗ್ಬೋದಪ್ಪ, ಸ್ತ್ರೀ ಕಡೆ ಹೋದ ಮಾಡಿದಿಲ್ಲ. ಅಹಂಕಾರ ಸಾತ್ತಿರ್ಬೇಕಾದ್ರೆ ಸಾಯೋದು, ನಾನು ನನ್ನ ಹೆಣ್ಮಕ್ಳಲ್ಲಿ ಇರಲಿ ಅಂತ ಅಂದ್ರೆ ನಾವು ಕೆಟ್ಟ ಕೀಳಂತ ತಿಳ್ಕೊಂಡಿಲ್ಲ ಅಂತ ಈಗ ತಿಳ್ಕೊಳ್ಳೋ ಹಂಗಿಲ್ಲ. ಮತ್ತು ಸಾವು ಬರೋದಿಲ್ಲ, ಜಾತಸ್ಯ ಗಟ್ಟಿ ಅದು. ಸಾವು ಬಂದೇ ಬರ್ತೈತಿ, ಇಲ್ಲ ಅಂತಲ್ಲ, ಸ್ವೀಕಾರ ಮಾಡಿ. ಮರಣ ಮಹಾನವಮಿ ಅಂತ ತಿಳ್ಕೊ. ಅದು ಯಾವಾಗ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ಮರಣ ಮಹಾನವಮಿ ಆಗತ್ತೆ. ಕೆಟ್ಟ ಮಾಡಕ್ಕೆ ಹೋದ್ರೆ ಅದು ಮಹಾನವಮಿ ಆಗೋದಿಲ್ಲ. ಅದು ಮಹಾನವಮಿ ಆಗ್ಬೇಕಾದ್ರೆ ಯಾವಾಗ ಜೀವಂತಗಳು ಎಂದೂ ನಾ ಕೆಟ್ಟ ಕೆಲಸ ಮಾಡೇ ಇಲ್ಲ ಅನ್ನುವಂಥ ತನಗೆ ಅರುವ ಹಂಗೆ ಆಯುಷ್ಯ ತುಂಬ ಮಾಡಿದರೆ ಅವಾಗ ಅವನು ಸಾವು ಚಲ. ಎಂಥ ಮಹಾತ್ಮ ಸಾವನೆ ಸಾವು. ಅನಾಯಾಸೇನ ಮರಣಂ ಆಯಾಸೇನ ಜೀವನ. ಜೀವನ ನೀವು ಕೊಡ್ರಿ ಅನ್ಬಾ. MLA ಕೊಡ್ತಾನು, MP ಕೊಡ್ತಾನು, ಅವ ಇಷ್ಟು ಕೊಟ್ಟ ಇನ್ನಷ್ಟು ಕೊಟ್ಟರೆ ಅವ್ರದೇ ಗಮಟು ಗತಿ. ಹಿಂಗೆ ಅಲ್ಲ, ಯಾಕೆ ಬೇಕು ನನಗೆ ರಟ್ಟ್ಯಾಗ ಶಕ್ತಿ ಕೊಡಬೇಕು ಅಂತ. ನಾ ದುಡ್ಡು ತಿಂತೇನೆ, ನೀ ನನಗೆ ಶಕ್ತಿ ಕೊಡು, ಕೆಟ್ಟ ವಿಚಾರ ಮಾಡಲಾರಂಥ ಬುದ್ಧಿ ಕೊಡು, ನಾನು ಪ್ರಯತ್ನ ಮಾಡಿದೆ, ನೀನು ಈ ಥರ ಎಲ್ಲೂ ಕೂಡ ಗುಣಗ್ರಾಹಿ ಆಗುತ್ತೆ. ಗುಣಗ್ರಾಹಿ ಅವರಲ್ಲಿ ಸದ್ಗುಣ ನೋಡು, ದೋಷಗ್ರಾಹಿ ಹೆಂಗೆ ಅದಕ್ಕೆ ಉದಾಹರಣೆ. ಜೇನುಣ ಪ್ರತಿಯೊಂದು ಪರಾಕ್ ಹೋಗ್ತದೆ, ಅಲ್ಲಿ ಹೋಗ್ತದೆ, ಏನು ತಗೋತೈತದು ಅಲ್ಲೇ ಹೋಗ್ತದ, ಹೂವಿನೊಳಗೆ ಕೇಸಿಗೆ ಹೋಗ್ತದೆ. ಯಾಕೆ ಗುಣಗ್ರಾಹಿ ಅದದು ಬೇರೆ ನೋಣ ಅಲ್ಲಿ ಹೋಗ್ತಾವ. ಅವು ದೋಷಗ್ರಾಹಿ ಅಲ್ಲಿ ಹೋಗ್ತಾವ. ಅದು ಹೂವಿನ ಹೋಗ್ಕಾನೋ ಜೇನುಣ ಅಲ್ಲಿ ಹೋಗ್ತದೆ. ಪರಾಗ ಸ್ಪರ್ಶ ಮಾಡಿ ಅದರ ರಸ ತಗೋತೈತಿ, ಅದ್ರ ಜೊತೆಗೆ ಸ್ಪರ್ಶ ಮಾಡೋದ್ರಿಂದ ಪರಾಗ ಅಲ್ಲಿ ಕೈಲಿದ್ದಾದ್ರೆ ಪರಾಗ ಸ್ಪರ್ಶ ಆಗ್ತೈತಿ. ಹಂಗೆ ಅದು ನಾವು ಅದು ದೋಷಗ್ರಾಹಿ ಅಲ್ವ, ಏನಾಗಬೇಕು ಗುಣಗ್ರಾಹಿ. ಶಾನ್ಯಾರು ಏನು ಮಾಡ್ತಾರೆ, ಇಲ್ಲಪ್ಪ ಇಷ್ಟು ಕೆಟ್ಟ ಅವನಲ್ಲಿ ಒಂದು ಚಲೋ ಗುಣ ಆಯ್ತಲ್ಲ, ಇದನ್ನು ನೋಡ್ತಾನ ಭಗವಂತ, ಇದನ್ನ ಮೆಚ್ತಾನ. ನೀನು ಗುಣಗ್ರಾಹಿಯೋ ಮೊನ್ನೆ ನಾವು ಹಿಂಗಂದ ನೋಡೇ ಬಿಡ್ತೀನೋ ಅನ್ನೋ ಆಗಿಪ್ಪ. ಎಂತಿದ್ದಾವ ತನ್ನ ಮಕ್ಕಳ ಹತ್ಯೆ ಮಾಡೋದಂಥ ಅಶ್ವತ್ಥಾಮವನ್ನು ಬಿಟ್ಬಿಡಿಪ್ಪ ಅಂತ. ಯಾಕೆ ನಾ ಹೆಂಗೆ ಮಕ್ಕಳು ಕಳ್ಕೊಂಡು ದುಃಖ ಆಯ್ತು, ಹಂಗೆ ಅವನ್ನ ಕಳ್ಕೊಂಡ್ರೆ ಅವ್ರ ತಾಯಿ ದುಃಖ ಅದು ಬಿಟ್ಬಿಡಿ. ತನ್ನ ಮಕ್ಕಳನ್ನ ಅವಿಂದ ನಿಮ್ಮ ಮಕ್ಕಳನ್ನ ಹೊಡೆದ ಆದರೂ ಕ್ಷಮ ಮಾಡಿದ್ವಿ. ಹಂಗೆ ನಾವು ಗುಣಗ್ರಾಹಿ ಅದಕ್ಕೆ ಹೇಳ್ತಾರೆ, ಎಲ್ಲವೂ ಆ ಪರಮಾತ್ಮನ ಅಂತೂ ಅವನಲ್ಲೇ ಎಲ್ಲ ಇದೆ ಅಂತೇಳು. ಪರಮಾತ್ಮ ಉತ್ಪನ್ನ ಆಗುವಂಥ ಜಗತ್ತು ಬೇರೆ ಇಲ್ಲ. ಜಗತ್ತೇನು ಪರಮಾತ್ಮ ಉತ್ಪನ್ನ ಆಗುವಂಥ ಈ ಜಗತ್ತು ಅವನಿಂದ ಭಿನ್ನವಲ್ಲ. ಹೆಂಗಪ್ಪ, ನಮ್ಗೆ ಹಗ್ಗಗಳು ಏನು ಕಾಣಿಸ್ತೈತಿ, ಹಾವು ಅಂದ್ರೆ ಏನದು ಇತ್ತು, ಹಂಗೆ ಇದೆಲ್ಲ ಕಾಣಿಸ್ತದೆ ಏನು ಸ್ವರೂಪನೇ. ಆ ಎಲ್ಲ ಥರದ ಹಂಗೆ ಹೆಂಗಪ್ಪ, ಸುವರ್ಣದಿಂದ ನಿರ್ಮಿತವಂಥ ಕುಂಡಲ
ಆಭರಣಗಳು ಅವು ಬಂಗಾರ ಭಿನ್ನ ಅದಾವನು ಇಲ್ಲ ಬಂಗಾರ ಇಟ್ಕೊಂಡವ ಬೇರೆ ಬೇರೆ ಆಭರಣ ಅಂತ ಕಂಡ್ರು ಅವೆಲ್ಲರೂ ಬಂಗಾರ ಹಂಗೆ ಅದು ಆ ಪರಮೇಶ್ವರ ಏನು ಎಲ್ಲ ನಿಯಾಮಕರ ಎಲ್ಲರ ಪ್ರಕಾಶ ಅಂತ ತಿಳಿಸ್ಕೊಳ ಮತ್ತು ನಿತ್ಯ ಮುಕ್ತ ನಿತ್ಯ ಮುಕ್ತ ನೀನು ನಿತ್ಯ ಮುಕ್ತನ ಭವಮಾಲೆಗೊಳಗಾದ ನಿಂಬುದೇ ಖುಷಿ ಹುಟ್ಸ ಎಲ್ಲಿ ಭವಾನಿ ಕಾಯ್ ದುಃಖ ಜಡನ ಮನೆಗೆ ಹೋಗ್ಬೇಕು ಮಾರದಾಸ್ ಹಾಂ ಲಕ್ಷ್ಮಣ ದಾಸ್ ಲಕ್ಷ್ಮಣದಾಸ್ ಅವ್ರು ಹುಡ್ಕಾಕ್ ಹೋಗಿದ್ವಿ ನಾವು ಅಲ್ಲಿ ಹಸಿರು ನಿಂತವರು ಹೋಗಿ ಅವ್ರಿಗೆ ಚಾಲುದಾನ ಯಾತ್ರಾ ಹೋಗ್ಯಾರ ಕಾಯ್ ದುಃಖ ಡಾಲ ಇದ್ಮೆ ಉಡಿ ಬಡ್ಡಿದ ದುಃಖ ಐತಿ ಹಾಕಿದ್ರಿ ದುಃಖ ಇಲ್ಲ ಅಂತ ಹೇಳ್ತಾರೆ ಅಳ್ತಾನೆ ಯಾಕೆ ಬಂದ್ರೆ ಹತ್ರ ಆನಂದ ಆಗತ್ತಂದ್ರೆ ಅಳ್ತಾನೆ ಅಳೋದು ಕೂಡ ಆನಂದ ಸಲುವಾಗಿ ಅಳ್ತಾನೆ ಹತ್ರ ಏನಾಕತಿ ದುಃಖ ಹೋಗತಿ ಆನಂದ ಹೋಗ್ಬೋದು ಒಬ್ಬ ಹೆಣ್ಮಗಳು ಗಂಡ ತಿಳ್ಕೊಂಡಂತ ಅಳಬಳತ್ತೆ ಚಿಂತಪ್ಪ ಯಾರಿಗೆ ಹಿರಿಯರಿಗೆ ಏನು ಮಾಡೋದು ಮತ್ತು ಸ್ಫೋಟ ಆಗಿಬಿಡ್ತದೆ ಅವಾಗ ಅವ್ರು ಅಕ್ಕಿ ಒಂದು ಮಗ ಇತ್ತು ಅಂತ ಕುಡಿಯಾರ ಅವಾಗ ಅದ್ರ ಸಲುವಾಗಿ ಜೀವಿಸ್ಬೇಕಂತ ಆಗತ್ತೆ ಸಣ್ಣ ಹುಡುಗರಿಗೆ ಹುಟ್ಟಿ ಕೂಡ ಅಳ್ತಾವ ಅವ್ರಿಗೆ ಹೆಣ್ಮಕ್ಳಿಗೆ ಗೊತ್ತಾಗ್ತಾ ಇದ್ರಿ ಹಳ್ಳಿಗೆ ಚಿಂತ ಕಳಿಸ್ತಾರೆ ಅಳುವುದು ಒಂದು ಆನಂದ ಲಕ್ಷಣ ಹಾಗೆ ಅದೇನಿದಪ್ಪ ಎಲ್ಲವೂ ಕೂಡ ಎಲ್ಲ ಮಹರ್ಷಿ ಎಲ್ಲವೂ ಕೂಡ ಆ ಪರಮಾತ್ಮನ ಭಿನ್ನ ಅಲ್ಲ ಅದಕ್ಕೆ ನಿತ್ಯ ಅದನ್ನು ಮುಕ್ತ ಅರ್ಥತಃ ಸಿದ್ಧ ಆಗಿರ್ತದೆ ಅದರ ಅರ್ಥ ಪ್ರತಿಪಾದ ಬ್ರಹ್ಮನ ಪುರುಷ ಸೂಕ್ತ ವರ್ಣನ ಮಾಡ್ಯಾರ ಸಹಸ್ರ ಶೀರ್ಷ ಅದೆಲ್ಲ ಹೇಳ ಮಂತ್ರ ತಥಾ ಬ್ರಾಹ್ಮಣೋಶ್ಯ ಮುಖಮಾಸೀತ್ ಮುಖ ಬ್ರಹ್ಮ ಮುಖ ಬಾಹುರು ಕ್ಷತ್ರಿಯ ಉದರ ಹೊಟ್ಟೆ ವೈಶ್ಯ ಪಾದ ಶೂದ್ರ ಈ ಥರ ಆ ಮೂರು ಅರ್ಥ ಇದರಿಂದ ಅಧ್ಯಯನ ಅಲ್ಲಿ ಮಾಡಬೇಕು ಮೂರನೇ ಅರ್ಥ ಅಹಂ ಭವಾನ್ ಇತ್ಯಾದಿ ಮೂರು ಶ್ಲೋಕದ ಬ್ರಹ್ಮ ಪುರುಷ ಪುರುಷ ಏವೇದಂ ಸರ್ವಂ ಎಲ್ಲವೂ ಆ ಪರಮಾತ್ಮನೇ ಅಂತ ಅಲ್ಲಿ ಹೇಳ ವಿರಾಟ್ ಪುರುಷನ ಬಿತ್ತ ಮಾತ್ರ ಪ್ರಪಂಚವನ್ನು ಅಧಿಕ ವ್ಯಾಪ್ತ ಮಾಡ್ಕೊಂಡು ಎಲ್ಲರೂ ಅವ ಇರ್ತಾನೆ ಇಷ್ಟೇ ಮಾತು ಅಭಿಪ್ರಾಯ ಈ ಪ್ರಪಂಚ ಅಪೇಕ್ಷ ಅಧಿಕ ವ್ಯಾಪಕ ಅಲ್ಲೇ ಈ ಪ್ರಪಂಚದಿಂದ ಅವ ಭಗವಂತ ಇದಕ್ಕಿಂತ ಹೆಚ್ಚು ವ್ಯಾಪಕನು ಇಟ ಇಲ್ಲವ ಅವನೆಲ್ಲೋ ಒಂದು ಅಂಶ ಇದೆಲ್ಲ ಐತಿ ಅವನು ಹೆಂಗಪ್ಪ ಒಂದು ಫುಟ್ಬಾಲ್ ಒಂದು ರ್ಯಾಂಕ್ ಆಗಿಪ್ಪ ಹೆಂಗಾಯ್ತು ಅಷ್ಟು ಈ ಜಗತ್ತು ಅವನು ಒಂದೇ ಅವನು ಐತಿ ಅವನಿಗೆ ವ್ಯಾಪ ಅದ್ರ ಪರಿಣಾಮ ವಿವಕ್ಷಿತ ಕಾರಣ ಯಾಕೆ ಪರಿಮಾಣ ಅಳತಿ ಅದ್ರ ಪ್ರತಿಪಾದ ಯಾವ ಏನು ಹೇಳಬೇಕಪ್ಪ ಅಂತ ದೊಡ್ಡ ಅವನ ಇಷ್ಟ ಇರ್ತದೆ ಮತ್ತು ವಿರಾಟ್ ಪುರುಷ ಪರಿಚ್ಛಿನ್ನ ಅವಿಲ್ಲ ಪರಿಪೂರ್ಣ ಪರಿಚ್ಛಿನ್ನ ಇಲ್ಲ ಪರಿಚ್ಛಿನ್ನ ಬೇರೆ 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 ಅನ್ನೋ ಪರಿಚ್ಛಿನ್ನ ಅಂತಾರೆ ಎಲ್ಲ ಒಟ್ಟಿಗೆ ಇರುತ್ತೆ ಪರಿಪೂರ್ಣ ಅಂತ ಹಂಗೆ ಅದು ಹೇಳ್ತಾರೆ ಪ್ರಕಾಶ ಆಗುವಂಥ ಸೂರ್ಯ ತನ್ನ ಮಂಡಲ ಪ್ರಕಾಶ ಮಾಡ್ತಾ ಅದು ಹೊರಗೂ ಅದ ಅವನು ಪ್ರಕಾಶ ಮಾಡಿ ಅದು ಹೊರಗೂ ಅದ ಪ್ರಕಾಶ ಆ ಥರ ಪರಮಾತ್ಮನು ತನ್ನ ಶರೀರಭೂತ ವಿರಾಟ್ ಪ್ರಕಾಶ ಮಾಡ್ತಾ ಹೊರಗೂ ಅದು ಹೊರಗೂ ಅದಂತ ಅವ ಮೇಲಿನ ಅರ್ಥ ಪ್ರತಿಪಾದ ದೃಷ್ಟಾಂತೋಪನ್ಯ ಒಂದು ದೃಷ್ಟಾಂತ ಪೂರ್ವ ಹೇಳ್ತಾರೆ ಹೆಂಗಪ್ಪ ದೂರ ದೇಶದೊಳಗೆ ಇರುವಂಥ ಪ್ರಾಣ ಶಬ್ದವಾಚ್ ಆದಿತ್ಯ ತನ್ನ ಪ್ರಕಾಶ ಮಾಡ್ತಾ ಅದು ಹೊರಗೂ ಪ್ರಕಾಶ ಪ್ರಾಣ ಆ ಥರ ಪರಮೇಶ್ವರನು ತನ್ನ ವಿರಾಟ್ ದೇವನ ಪ್ರಕಾಶ ಮಾಡ್ತಾ ಬ್ರಹ್ಮಾಂಡ ಒಳಗಿನ ಭಾಗವಾಗ ಹೊರಗೂ ಅದನ್ನೆಲ್ಲ ಪ್ರಕಾಶ ಪ್ರಾಣ ಶಬ್ದ ಆದಿತ್ಯನ ವಾಚಕದ ಅಸೌವ ಆದಿತ್ಯ ಪ್ರಾಣ ಶಬ್ದ ಶ್ರುತಿನ ಅದೇ ಹಂಗೆ ಏನಾದ ಏನು ಮನುಷ್ಯ ಇಲ್ಲ ಏನೇನು ಮನುಷ್ಯ ಮತ್ತು ಅವನ ಕೃತಿ ಅದು ಏನೇನು ಅದಲ್ಲ ಮನುಷ್ಯನ ಕ್ರಿಯಾ ಸಂಕಲ್ಪದಿಂದ ಆಗ್ತಿದೆ ಭಾಳ ಮಾತು ನಾರದ ಏನೇನು ಮನುಷ್ಯನ ಕ್ರಿಯಾ ಆಯಿತೋ ಸಂಕಲ್ಪದಿಂದ ನೀ ಸಂಕಲ್ಪ ಮಾಡು ಸಂಕಲ್ಪ ಪ್ರಭಾವ ಭಾಳ ಪ್ರಬಲ ನಾ ಹಿಂಗೆ ಮಾಡಬೇಕು ಅಂತ ಮನಸ್ಸಿಗೆ ಮಾಡಿ ಸಂಕಲ್ಪ ಮಾಡು ಮಾಡೇ ಮಾಡಿ ಸಂಕಲ್ಪ ಅದು ನೀ ಸಂಕಲ್ಪ ಏನು ಮನುಷ್ಯ ನಾ ಮನುಷ್ಯ ಸಂಕಲ್ಪ ಮಾಡು ಮನುಷ್ಯ ಏನು ಬಿಡು ಕ್ಷುದ್ರ ಅದೇ ಕ್ಷುದ್ರ ಅದಕ್ಕೆ ಸಂಕಲ್ಪದಿಂದ ಆದ ಈಶ್ವರ ಅವನಿಂದ ಮೇಲ ಆ ಅಮೃತ ಅಭಯಪ್ರ ಮೋಕ್ಷದ ಸ್ವಾಮಿ ಅದ ಭಗವಂತ ಅದಕ್ಕೆ ಪರಮೇಶ್ವರ ಮಹಿಮಾ ಯಾರೂ ತಿಳಿಯಲ್ಲ ಆ ವಿರಾಟ್ ಪುರುಷ ನಿತ್ಯ ಮುಕ್ತನ ಈ ಮಾತನ್ನು ತಿಳಿಸಿದ ಬ್ರಹ್ಮ ಸೋ ಅಮೃತಶ್ಚ ಇತ್ಯಾದಿ ಅಧ್ಯಾಯ ಶ್ಲೋಕದ ದ್ವಾರ ಕಥಾಮೂರ್ತಿ ಶ್ರುತಿ ಈ ಶ್ಲೋಕದ ಅಭಯಸ್ಯ
ಪೂರಾ ಮಂತ್ರ ಅಮೃತ ಪದ ವ್ಯಾಖ್ಯೆ ಮಾಡಪ್ಪ. ಅದಕ್ಕೆ ಮಂತ್ರ ಅನ್ನೇನ ಈ ಪದದಿಂದ ವ್ಯಾಖ್ಯೆ ಅನ್ನಂ ಪದದಿಂದ ವಿಭಕ್ತಿ ಪರಿವರ್ತನೆ ಮಾಡಲಿಕ್ಕೆ ಮತ್ಯಂ ಪದ್ವಾರ ಮರಣಶೀಲ ಅನ್ನ ಕರ್ಮಫಲ. ಅದೇ ಕರ್ಮಫಲದಿಂದ ಎಷ್ಟು ವಯಸ್ಸಿದೆ ಆಯುಷ್ಯಪ್ಪ ಅಷ್ಟು ಮೊನ್ನೆ ಬರಲಿ ಊಟಕ್ಕೆ ಕೇಳಿದ್ರು ನನ್ನ ಆಯುಷ್ಯ ನಾ ಯಾಕೆ ಅದೇ ಮಾಡೋಲ್ಲ ಯಾವಾಗ ನೋಡಪ್ಪ. ನೀ ಏನು ಮಾಡಬೇಕು ಭಗವಂತ ನಾಮಸ್ಮರಣ ಮಾಡಬೇಕು, ಅವನು ಮೆಚ್ಚುವಂಥ ಕೆಲಸ ಮಾಡ್ಕೊ ಆಯುಷ್ಯ ತುಂಬ. ಬಾಬುರ ನನಗೆ ಇನ್ನು 1 ವರ್ಷ ಬರೋದಿಲ್ಲ ನಿಶ್ಚಯ, ಜೂನಕ್ಕೆ ಇಲ್ಲಿ ಬರೋದು 79 78ಕ್ಕೆ ನಿಶ್ಚಯ 78. ಅವಾಗ ಮತ್ತು ಕಡೆ ವರ್ಷ ಅಂದರೆ ಪೆನ್ನು ಮೊದಲು ಪೆನ್ ಇರ್ತಿದ್ದು ಮಸಿ ಕಡೆ ಸೋರ್ತಿದ್ದು. ಹಂಗೆ ಹೋಗುದಂದ್ಮೇಲೆ ಎದೊತ್ತದಲ್ಲ ಕೊನೆ ತನಕ ಅಲ್ಲಿ ತನಕ ನಾನು ಈ 1 ವರ್ಷಕ್ಕೆ ಆಯುಷ್ಯ ತುಂಬ ನೆನಪಿಡ್ತೇನೆ. ಆಯುಷ್ಯ ತುಂಬ ತನಕ ಏನಾಗಬೇಕು ಬರೋಬ್ಬರಿ ಮಾಡಿ ಮಸಿ ಸೋರ್ದಂಗೆ ಮಾಡಿ ಹಂಗೆ ಎಲ್ಲಿ ತನಕ ಆಯುಷ್ಯ ಅಲ್ಲಿ ತನಕ ಭಗವಂತ ನಾಮ ನಾವು ಹೋಗ್ಬೇಕು. ಹಂಗಲ್ಲ, ಹೋಗೋ ತನಕ ಏನು ಮಾಡೋದು ಭಗವಂತ ನಾಮ ಸದ್ವಿಚಾರ ಶಾಸ್ತ್ರ ಅದಕ್ಕೆ ಕೊಟ್ಟಾನ. ರಿಟೈರ್ ಆದ್ಮೇಲೆ ಏನು ಮಾಡೋದು ಅಲ್ಲ, ರಿಟೈರ್ ಪಗಾರ ತಗೋತೀರಿ ಅಲ್ಲಿ. ಅದಕ್ಕೆ ರಿಟೈರ್ ಆದ್ಮೇಲೆ ನಾವು ಕಾಕಿ ಅವ್ರಿಗೆ ಪೋಲಿಸಿದ ಆ ಕಾಕಿ ಅರ್ಬಿನ ಹಾಕ್ತದೆ ಮತ್ತು ಅವ್ರು ಪಗಾರ ಕೊಡ್ತಾರೆ, ಮುಗಿತದ ಕೆಲಸ, ಡ್ಯೂಟಿ ಮುಗಿ. ಇನ್ನು ಏನಂತ ಆಗ್ಯದ ನನಗೆ ಪರಮಾತ್ಮ ಸೇವೆ ಮಾಡೋ ಅದು ಕಾಕಿ ಬಟ್ಟೆ ಬೇಕಾಗಿಲ್ಲ. ಅದಕ್ಕೆ ಬೀಳಬಿಟ್ಟೆ ಅದ್ರ ಹಾಕೋತಾನೆ. ಅಪ್ಪರು ಇದ್ರ ಕೊಟ್ಟರು ಇದ್ರ ಮ್ಯಾಲಿಂದ ಕೆಮ್ಮೆ ಕೊಟ್ಟು ಅದು ಮಾಡ್ತೇನೆ. ಹಾಗೆ ಪರಮಾತ್ಮನ ಸೇವೆ ಮಾಡಬೇಕು. ಅದಕ್ಕೆ ಅರ್ಥ ಮಾಡಬೇಕಪ್ಪ. ಅತಿಕ್ರಮ ಆ ಕೇವಲ ಸರ್ವಾತ್ಮಕ ಇಲ್ಲ, ಅಪಿತು ಅಮೃತತ್ವ ಬೇರೆ ಎಲ್ಲ ನೋಡಿದಲ್ಲ. ಅಮೃತತ್ವ ತನ್ನ ಆನಂದದ್ದು ಸ್ವಾಮಿ ಅವನೇ, ಆನಂದಕ್ಕೆ ಸ್ವಾಮಿಯಾಗ. ಈ ಪ್ರಪಂಚಾತ್ಮಕ ವಿರಾಟ್ ಹೆಂಗೆ ನಿತ್ಯ ಮುಕ್ತ ಆಗ್ತಾನೋ ಅದೇ ಪ್ರಕಾರ ಸಂಶಯ ಪರಿಹಾರ ಮಾಡೋ ಸಲುವಾಗಿ ಏತಾವಾನಸ್ಯ ಈ ಮಂತ್ರಸ್ಥ ಬ್ರಹ್ಮ ಮಹಿಮೈಷ ಇತ್ಯಾಷ್ಟೋಕ್ತ ಅರ್ಥ ಪ್ರಪಂಚಾತ್ಮಕವು ಪರಮೇಶ್ವರ ಮಹಿಮಾ ಅಪಾರತ ಒಂದು. ಅದಕ್ಕೆ ಆಯ್ಕೆ ಪ್ರಪಂಚ ಅವಿಭೂತಿ, ಅದು ಪ್ರಪಂಚದ ಹೊರಗೂ ಅದ ಅಂಥ ಪರಮಾತ್ಮ ಅಂಶ ನಾವು ಅನ್ಬಳಿಕ ನಾವು ಕೂಡ ಅವನೇ ಅದೇವಿ ಅನ್ನೋ ಅರ್ಥ ಮಾಡ್ಕೊಂಡು ಆ ದಿಟ್ಟಿನೊಳಗೆ ನಮ್ಮ ಪ್ರಯತ್ನ ಮಾಡಬೇಕು.